ರಿಪಬ್ಲಿಕ್ ನಡೆದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಚುನಾವಣೆಗಳು ಕೆಲವೊಂದು ಬಾರಿ ಯಾವ ಕ್ಷೇತ್ರದಲ್ಲಿ ನಡೀತಿದೆ ಅನ್ನೋದಕ್ಕಿಂತ ಯಾರಿಬ್ಬರು ವ್ಯಕ್ತಿಗಳ ನಡುವೆ ನಡೀತಿದೆ ಅನ್ನೋ ಕಾರಣಕ್ಕೆ ಇಂಟ್ರೆಸ್ಟಿಂಗ್ ಆಗುತ್ತೆ. ಹಾಗೇನೆ ಇಡೀ ರಾಜ್ಯದ ಗಮನ ಸೆಳೆದ ಚುನಾವಣೆ ಒಂದರಲ್ಲಿ ಗೆದ್ದು ಬೀಗಿರುವ ವ್ಯಕ್ತಿ ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದ ವ್ಯಕ್ತಿ. ನಡೆದದು ಹುಕ್ಕೇರಿ ಮಟ್ಟಕ್ಕೆ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಎಲೆಕ್ಷನ್ ಆದ್ರೂ ಕೂಡ ನಾನು ಆಗ್ಲೇ ಹೇಳಿದ ಹಾಗೆ ರಾಜ್ಯ ಮಟ್ಟದ ಗಮನ ಸೆಳೆತು ಎಲೆಕ್ಷನ್ ಅಲ್ಲಿ ಗೆದ್ದು ಬಿಗಿದ ರಮೇಶ್ ಕತ್ತಿ ಅವರು ನಮ್ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಡೆಗೂ ಲಕ್ಸ್ ಸೋಪ್ ಹಚ್ಚೋರ್ನ ಸೋಲಿಸಿ ವಿಕ್ಸ್ ಹಚ್ಚೋರ್ನ ಗೆಲ್ಲಿಸಿ ಬಂದಿದ್ದೀರಿ. ಎಷ್ಟು ಖುಷಿ ಇದೆ ಚುನಾವಣೆ ಗೆದ್ದದ್ದು, ಅದರಲ್ಲೂ ಕ್ಲೀನ್ ಸ್ವೀಟ್ ವಿಕ್ಟರಿ. ಬಹುಶಃ ಬಹಳ ಖುಷಿ ಇದೆ, ಯಾಕಂದ್ರೆ ನನ್ನ ತಾಲೂಕಿನ ದೇವರು ಇವತ್ತು ವಿಕ್ಸ್ ಕೊಟ್ಟು ಹಚ್ಚಿದವ್ರನ್ನ ಮರ್ತಿಲ್ಲ. ಮತ್ತಕ್ಕೆ ಯಾರು ಲಕ್ಸ್ ಹಚ್ಚಕ್ ಬಂದಿದ್ರೆ ಅವ್ರಿಗೆ ತಕ್ಕ ಪಾಠವನ್ನು ಹೇಳಿದಾರೆ ಅನ್ನುವಂತ ಖುಷಿ ಬಹಳ ಇದೆ. ಈ ನಿಮ್ ಭಾಗದ ಜನಕ್ಕೆ ಇದು ಅರ್ಥ ಆಗ್ಬೋದು, ಇಡೀ ಕರ್ನಾಟಕಕ್ಕೆ ಅರ್ಥ ಆಗೋಂಗ ಅದೇನ್ ಸರ್ ವಿಕ್ಸು ಲಕ್ಸು ಏನಿದು ಅಂತ? ಅಲ್ಲ, ಇವತ್ತು ಅವರ ಸುಖ ದುಃಖಗಳಲ್ಲಿ ನಾವು ಕಳೆದ 40-50 ವರ್ಷದಿಂದ ನಮ್ಮ ದೇವರುಗಳ ಸುಖ ದುಃಖದಲ್ಲಿ ನಾವು ಭಾಗಿಯಾಗಿರ್ತೀವಿ. ಕೆಲವೊಂದು ಅವಕಾಶವಾದಿಗಳು ಬಂದು ಕೆಲವೊಂದು ಸಂದರ್ಭದಲ್ಲಿ ಒಳ್ಳೆ ಸ್ಮೆಲ್ ಇರತಕ್ಕಂತ ಸೋಪ್ ಅನ್ನ ತಗೊಂಡು ಮೃದು ಇರತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡೋ ಪ್ರಯತ್ನ ಮಾಡ್ತಾರೆ. ಅವರಿಗೆ ಬಲಿಯಾಗೋದು ಬೇಡಪ್ಪ, ನಮ್ಮ ಸುಖ ದುಃಖದಲ್ಲಿ ಯಾರು ನಮ್ಮ ಜೊತೆಗಿದ್ರು ಅವ್ರ ಜೊತೆಗೆ ಇರೋಣ ಅನ್ನೋಂತ ಒಂದು ನಿರ್ಣಯ ಆ ವ್ಯಾಖ್ಯಾನ ಮೂಲಕ ಬರುತ್ತೆ. ಅದು ನಮ್ಮ ಜನರಿಗೆ ನಮ್ಮ ಭಾಗದಲ್ಲಿ ಆ ರೀತಿಯಾಗಿ ಮಾತಾಡ್ತಾರೆ. ನಾನು ಇಂಟ್ರಡಕ್ಷನ್ ಅಲ್ಲೇ ಹೇಳಿದಾಗೆ ನಡೆದದ್ದು ಸಹಕಾರಿ ಸಂಘದ ಚುನಾವಣೆ. ಬಟ್ ಇದು ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಯಿತು. ಅದಕ್ಕೆ ಒಂದು ಕಾರಣ ಇರಬಹುದು ಸತೀಶ್ ಜಾರಕಿಹೊಳಿ ಅವರ ಇನ್ವಾಲ್ವ್ಮೆಂಟ್. ಒಬ್ಬ ರಾಜ್ಯದ ಪ್ರಭಾವಿ ಸಚಿವರು, ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತಿರೋರು, ತಪ್ಪಿದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಅಂತಿರೋರು, ತಿಂಗಳಾನ್ಗಟ್ಲೆ ನಿಂತ್ಕೊಂಡು ಕ್ಯಾಂಪೇನ್ ಮಾಡಿದ್ರು, ಮನೆಗೆ ಭೇಟಿ ಕೊಟ್ರು, ಒಂದೊಂದು ಗ್ರಾಮಕ್ಕೆ 3 ಬಾರಿ ಹೋದ್ರು, ಗ್ರಾಮದ ಮನೆಗೆ ಲೆಕ್ಕ ಇಲ್ಲದ ಸತಿ ಹೋದ್ರು. ಸೋಲು ಅನ್ನೋದು ಹಿಂಗ್ ಬರುತ್ತೆ ಅನ್ನೋ ಕಲ್ಪನೆ ಇತ್ತೋ ಇಲ್ಲೋ ಗೊತ್ತಿಲ್ಲ. ಆ ಮಟ್ಟಿಗೆನೆ, ಆ ಕಾರಣಕ್ಕೇನೆ ಇಷ್ಟು ಮಟ್ಟಿಗೆ ಚರ್ಚೆ ಆಯ್ತಾ ಕೇವಲ ಬಿಕಾಸ್ ಆಫ್ ಸತೀಶ್ ಜಾರಕಿಹೊಳಿ ಇನ್ವಾಲ್ವ್ಮೆಂಟ್? ಎಸ್, ಅಬ್ಸಲ್ಯೂಟ್ಲಿ ಯು ಆರ್ ರೈಟ್. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರ ವಿಶೇಷವಾಗಿರ್ತಕ್ಕಂಥ ಇತಿಹಾಸ ನಮ್ಮ ಭಾಗದಲ್ಲಿ ಎಲ್ಲಾ ಜನರಿಗೆ ಗೊತ್ತಿದೆ. ಅವ್ರು ರಾಜಕೀಯವಾಗಿ ಏನು ಬೆಳೆದ್ರು, ರಾಜಕೀಯವಾಗಿ ಬೆಳೀಲಿಕ್ಕೆ ಅವರನ್ನ ರಾಜಕೀಯಕ್ಕೆ ತರಲಿಕ್ಕೇನೆ ದಿವಂಗತ ಉಮೇಶ್ ವಿಶ್ವನಾಥ್ ಕತ್ತಿಯವರು, ನನ್ನ ಹಿರಿಯ ಸಹೋದರ ದಿವಂಗತ ಉಮೇಶ್ ವಿಶ್ವನಾಥ್ ಕತ್ತಿಯವರು ಮತ್ತು ನನ್ನ ಹಿರಿಯ ಸಹೋದರ ಆಗಿರ್ತಕ್ಕಂಥ AB ಪಾಟೀಲ್ ಕಾರಣರು. ಅವ್ರನ್ನ ಮೊದಲು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ನಿರ್ದೇಶಕರಾಗಿ ರಾಜಕೀಯಕ್ಕೆ ಪರಿಚಯ ಮಾಡಿದ್ವಿ. ಯಾಕಂದ್ರೆ ಅಲ್ಲಿ ತುಪ್ಪದಂತ ಒಬ್ಬರು ಡೈರೆಕ್ಟರ್ ಇದ್ರು, ಅವ್ರು ತೀರಿ ಹೋದ ನಂತರ ಇವ್ರನ್ನ ಕೋಆಪ್ ಮಾಡ್ಕೊಂಡಿದ್ದೀವಿ. ಅದರ ನಂತರ 96ರಲ್ಲಿ ಉಮೇಶ್ ಕತ್ತಿಯವರು AB ಪಾಟೀಲ್ ಕೂಡಿ ಹೋಗಿ JH ಪಾಟೀಲ್ರು ಮತ್ತು ಹೆಗಡೆ ಅವ್ರ ಕಡೆಗೆ ಹೋಗಿ ಭೇಟಿಯಾಗಿ MLC ಅನ್ನು ಮಾಡುವಂತ ಪ್ರಯತ್ನ ಮಾಡಿದ್ರು. ಅದರಲ್ಲಿ ಸಕ್ಸಸ್ ಆಯಿತು. ಬಟ್ JH ಪಾಟೀಲ್ರಿಗೆ ಅವರಿಗೆ ಕೊಡಬಾರದು ಅನ್ನೋಂತ ಮನಸ್ಸಿತ್ತು. ಆದ್ರೂ ಸಹಿತ ಕೊಟ್ಟರು, MLC ಆದ್ರು. MLC ಆದ ನಂತರ ಇವತ್ತು ಈ ಹಂತಕ್ಕೆ ಬಂದು ತಲುಪಿದ್ರು. ಬಟ್ ಈ ಹಂತಕ್ಕೆ ಬಂದ ತಲುಪಿದ್ರೆ ಇವತ್ತು ದಿವಸ ರಾಜಕಾರಣ ಅಂದ್ರೆ ಒಂದು ಸಮಾಜ ಸೇವೆ, ಅದನ್ನು ಮರೆತರು ಅವರು. ಅದನ್ನು ಮರೆತ ಮುಖಾಂತರ ಇವತ್ತು ಸಾಕಷ್ಟು ಇತಿಹಾಸಗಳಲ್ಲಿ ಅವರ ಕರಾಳ ಮುಖಗಳನ್ನ ನಾವು ನೋಡಬಹುದು. ವಿಶೇಷವಾಗಿ 1988ರಲ್ಲಿ ಇವತ್ತಿನ ದಿವಸ AK-47 ಅನ್ನು ಯೂಸ್ ಮಾಡಿರ್ತಕ್ಕಂಥ ವ್ಯಕ್ತಿ, AK-47 ಅನ್ನು ಯೂಸ್ ಮಾಡಿರ್ತಕ್ಕಂಥ ವ್ಯಕ್ತಿ, ಅದರ ಮೇಲೆ ಕೇಸು ಆಗಿದೆ. ಅದು ಕೇಸು ಇವರು ನಡೀತಾ ಇದೆ. ಬಟ್ ಯಾವುದೋ ಹಂತಕ್ಕೆ ಬಂದು ಅದು ನಿಲ್ತಾ ಇದೆ ಸ್ವಲ್ಪ. ಆ ಒಂದು ನಿಟ್ಟಿನಲ್ಲಿ ಅದ್ರ ಜೊತೆಗೆ ಹೊನ್ನೂರಲ್ಲಿ ಒಂದು ಗಲಭೆ ಆಯಿತು 94-95ರಲ್ಲಿ. ಶಂಕರ್ ಕರ್ಲಿಂಗ್ ಅಂತ ಅಲ್ಲಿ MLA ಇದ್ರು. ಅಲ್ಲಿ ಒಂದು ಬ್ರಿಟಿಷರು ಕಟ್ಟಿರ್ತಕ್ಕಂಥ ಗೋಕಾಕ್ ಫಾಲ್ಸ್ ಅಂತ ಮಿಲ್ ಇತ್ತು. ಅಲ್ಲಿ ಒಂದು 12-13 ಸಾವಿರ ಜನ ದುಡಿತಿದ್ರು. ಇವರು ಹೋಗಿ ಏನೋ ದಂಗೆ ಮಾಡಿ ಇದ್ರ ಮಾಡೋದ್ರ ಮುಖಾಂತರ ಆ ಒಂದು ಇದನ್ನು ಸಹಿತ ಬಂದು ಕೇಳಿದ್ದಾರೆ. ಅಲ್ಲಿರ್ತಕ್ಕಂಥ 10-15 ಸಾವಿರ ಜನ ಇವತ್ತು ದಿವಸ ಹೊಟ್ಟೆ ಮೇಲೆ ಕಲ್ಲು ಹಾಕಿ ಇವತ್ತು ಬೇರೆ ಕಡೆ ಹೋಗಿ ದುಡ್ಕೊಂಡು ತಿನ್ನುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಅದ್ರ ಜೊತೆ ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಂತ ಇದೆ, ಅದನ್ನು ಸಹಿತ 20 ವರ್ಷದಿಂದ ಯಾರು ನಡೆಸ್ತಾ ಇದ್ದಾರೆ, ಅದಕ್ಕೆ ಮೆಂಬರ್ ಎಷ್ಟು, ಅದ್ರ ಬ್ಯಾಲೆನ್ಸ್ ಶೀಟ್ ಎಲ್ಲಿದೆ, ಅದ್ರ ಲೆಕ್ಕ ಪತ್ರ ಏನೇನೂ ಇಲ್ಲ. ಈ ರೀತಿಯಾಗಿ ಹಣದ ಬೆಂದೆ ಬಿದ್ದಂತ ಜನ ನಮ್ಮಲ್ಲಿ ಬೇಡ ಅನ್ನುವಂತ ವಿಚಾರದಲ್ಲಿ ಇವತ್ತು ದಿವಸ ಮನಸ್ಸು ಮಾಡಿದ್ರೆ, ಆದರೂ ಸಹಿತ ಒಬ್ಬ ಮಂತ್ರಿಯಾಗಿದ್ದುಕೊಂಡು ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಮತದಾನ ಯಾಚನೆ ಮಾಡುವಂತ ಸಂದರ್ಭದಲ್ಲಿ ಜನನೂ ಕೈತ ಅವ್ರ ಕೈ ಹಿಡಲಿಲ್ಲ. ಜನನು ಆ ಊರಿನ ಜನನೇ ಬರಲಿಲ್ಲ. ಅವ್ರ ಭಾಗದ ಜನರನ್ನು ಕರ್ಕೊಂಡು ಬಂದು ಕಾರ್ಯಕ್ರಮ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಈ ಒಂದು ನಿಟ್ಟಿನಲ್ಲಿ ಒಮ್ಮೆ ಹಣದ ಹೊಳೆಯನ್ನು ಹರಿಸಿದ್ರು. ಯಾಕಂದ್ರೆ ಸರ್ಕಾರ ಅವ್ರದ್ದಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕಡೆ, ಪೋಲಿಂಗ್ ಡಿಪಾರ್ಟ್ಮೆಂಟ್ ಅವ್ರ ಕಡೆ. ಇವತ್ತು ಹಣದ ಹೊಳೆ, ಹೆಂಡ, ಇವತ್ತು ಗುಂಡಾಗಿರಿ ಎಲ್ಲರನ್ನ ಕರ್ಕೊಂಡು ಬಂದು ಸಾಕಷ್ಟು ಒತ್ತಡ ಮಾಡಿದ್ರು ಸಹಿತ ನಮ್ಮ ಸ್ವಾಭಿಮಾನಿ, ನಮ್ಮ ತಾಲೂಕಿನ ಜನ ಇವತ್ತು ದಿವಸ ಸ್ವಾಭಿಮಾನಕ್ಕೆ ಯಾವುದಕ್ಕೆ ಬಗ್ಗದನೆ. ಬಟ್ ಸಾಫ್ಟ್ ರಾಜಕಾರಣ ನಿಮ್ ಕಡೆಯಿಂದ ಆಯ್ತಾ?
ಯಾಕಂದ್ರೆ ಕಾರ್ಗಳ ಮೇಲೆ ಹಲ್ಲೆ ಆಗುತ್ತೆ, ಕಾರ್ನ ಗಾಜು ಪುಡಿ ಪುಡಿ ಆಗ್ಬಿಡುತ್ತೆ, ಗಂಡ ಹೆಂಡತಿ ರಸ್ತೆಯಲ್ಲಿ ಕಪ್ಕಪಾಳ ಕೊಡ್ಕೊಳ್ಳೋ ಲೆವೆಲ್ಗಾಗುತ್ತೆ, ನಿರ್ದೇಶಕರನ್ನ ಹೈಜಾಕ್ ಮಾಡಿದ ಆರೋಪ ಬರುತ್ತೆ. ಸೊ ಇದೊಂದು ಚಿಕ್ಕ ಚುನಾವಣೆ ಆದ್ರೂ ಕೂಡ ಅಲ್ಲಿ ಸಾಫ್ಟ್ ರಾಜಕೀಯ ಎರಡೂ ಕಡೆಯಿಂದ ಕಾಣಿಸೋಕ್ ಸಿಗ್ಲಿಲ್ಲ. ವಿಶೇಷವಾಗಿ ಹೇಳ್ಬೇಕಂದ್ರೆ ಅದು ಹೆಂಡತಿ ಅದು ಹೊಡೆದಿದ್ದ ವಿಷಯ, ಆ ಮದಿಹಳ್ಳಿ ಅನ್ನುವಂತ ಊರು, ಅವರ ಗಂಡನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ರು ಸತೀಶ್ನ ಕಡೆಯವರು. ಅವನು ಬಂದಾಗ ಅವನು ಮತದಾನ ಮಾಡೋಕೊಳಗೆ ಹೋಗ್ಬೇಕಾದ್ರೆ ಅವಾಗ ಆ ಹೆಣ್ಮಗಳು ಬಂದು ನನ್ನ ಗಂಡನ ಕೊಡಿ ಅಂತ ಕರ್ಕೊಂಡು ಹೋಗಿದ್ದು, ಅದು ಅವ್ರ ಸಮ್ಮುಖದಲ್ಲಿ ಆಗಿದ್ದು ನಿಜ. ಬಟ್ ಇದೆಲ್ಲ ಹೈಜಾಕ್ ಮಾಡಿರೋದು ಅವರು, ನಾವು ಹೈಜಾಕ್ ಮಾಡಕ್ಕಾಗಿಲ್ಲ. ನಮ್ಮ ಕ್ಷೇತ್ರದ ಜನ, ನೀವು ಜನರನ್ನ ಹೈಜಾಕ್ ಮಾಡಬಹುದು, ಮನಸ್ಸನ್ನ ಹೈಜಾಕ್ ಮಾಡಕ್ಕಾಗಿಲ್ಲ. ಇಷ್ಟೆಲ್ಲ ಹೈಜಾಕ್ ಮಾಡಿದ್ರು ಈಗ ಕ್ಲೀನ್ ಸ್ಲಿಪ್ ಮಾಡಿದೀನಿ, 15 ನಮ್ಮ ಬಂದಿದ್ದಾವೆ. ಇದರ ಅರ್ಥ ಫರ್ಮ್ ಆಗಿದ್ದಾರೆ. ಇವತ್ತು ಜಾರಕಿಹೊಳಿ ಕುಟುಂಬ ನಮಗೆ ಬೇಡ, ಜಾರಕಿಹೊಳಿ ಫ್ಯಾಮಿಲಿ ಅವರು ಯಾರು ನಮ್ಗೆ ಯಾವುದು ನಮ್ಮ ಜಿಲ್ಲೆಯಲ್ಲಿ ಬೇಡ ಅನ್ನುವಂತ ತೀರ್ಮಾನಕ್ಕೆ ನೀವು AK-47 ಅಂತೀರಿ, ಕತ್ತಿ ಲಾಂಗು ಮಚ್ಚು ಇಟ್ಕೊಂಡು ರಾಜಕಾರಣ ಮಾಡ್ತಾರೆ ಅಂತ ಹೇಳಿ ನಿಮ್ಮೇಲೆ ಅವರು ಆರೋಪ ಮಾಡ್ತಾರೆ. ಸ್ವಾಭಾವಿಕ, ಚುನಾವಣೆ ಅಂದ್ರೆ ಆರೋಪ ಮಾಡೋದು ಸ್ವಾಭಾವಿಕ. ಆ ದಿವಸ ಡಿಸೆಂಬರ್ 24ನೇ ತಾರೀಕಿನ ದಿವಸ ನಮ್ಮ ಅಣ್ಣನ ಒಂದು ಪುಸ್ತಕ ಬಿಡುಗಡೆ ಸಮಾರಂಭ ಇತ್ತು. ಅಲ್ಲಿ ಸಿಂಧಿ ಗಿಡ ಅಂತ ಇರ್ತವೆ, ಆ ಸಿಂಧಿ ಗಿಡನ ಸ್ವಚ್ಛ ಮಾಡ್ತಾ ಇದ್ರು. ಅವ್ರ ಹೊರಗೆ ಒಂದು 20-30 ಗಿಡ ಇದೆ, ಒಳಗಡೆ ಒಂದು 20-30 ಗಿಡ ಇದಾವೆ. ಅದನ್ನ ಕ್ಲೀನ್ ಮಾಡ್ಕೊಂಡು ಒಳಗೆ ಬರಬೇಕಾದ್ರೆ ಅದನ್ನು ಲಾಂಗು ಮಚ್ಚಿ ಹಿಡ್ಕೊಂಡ್ ಬರ್ತಾ ಇದ್ದ ಸಂದರ್ಭದಲ್ಲಿ ಅದನ್ನ ವಿಡಿಯೋ ಮಾಡಿ ಯಾರೋ ಬಿಟ್ಟರು, ಅದನ್ನ ತಪ್ಪಾಗಿ ಅರ್ಥ ಮಾಡಿ ಇವತ್ತು ದಿವಸ ಮಾಡಿದ್ದಾರೆ. ಬಟ್ ಅಂತದ್ದೇನಿಲ್ಲ, ಆ ಕಾರ್ಯಕ್ರಮ ಮಾಡಿ ಒಳ್ಳೆಯದು ಯಶಸ್ವಿಯಾಗಿ ಆ ಕಾರ್ಯಕ್ರಮ ಜರುಗಿದೆ. ಈ ಚುನಾವಣೆಯ ಸೋಲು ಕೊಟ್ಟ ಸಂದೇಶ ಏನು ಅಂತ ಹೇಳಿ, ಅದರಲ್ಲೂ ಎಸ್ಪೆಷಲಿ ಸತೀಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿ ಕೊಟ್ಟ ಸಂದೇಶ ಏನು ಅಂತ. ಮೋಸಗಾರಿಕೆ ನಡೆಯೋದಿಲ್ಲ, ದಬ್ಬಾಳಿಕೆ ನಡೆಯೋದಿಲ್ಲ, ಭ್ರಷ್ಟಾಚಾರಕ್ಕೆ ನಡೆಯೋದಿಲ್ಲ, ಮತ್ತು ಈ ಹೆಂಡ ನಡೆಯೋದಿಲ್ಲ, ಹಣ ನಡೆಯೋದಿಲ್ಲ. ಹಣ, ಹೆಂಡ, ದಬ್ಬಾಳಿಕೆ, ಗುಂಡಾಗಿರಿ ಮಾಡಿದಂತ ಜನರಿಗೆ ನಮ್ಮಲ್ಲಿ ಸ್ಥಳ ಇಲ್ಲ ಅನ್ನೋದನ್ನ ಜನ ಇವತ್ತು ತೋರಿಸಿಕೊಟ್ಟಿದ್ದಾರೆ. ಬಹುಶಃ ಇವತ್ತು ಹುಕ್ಕೇರಿ ತಾಲೂಕಿನಲ್ಲಿ ತೋರಿಸಿದ್ದಾರೆ. ಬರುವಂತಹ ದಿನಮಾನಗಳಲ್ಲಿ ಇದನ್ನ ಜಿಲ್ಲೆ ಮತ್ತು ರಾಜ್ಯದಲ್ಲೂ ಜನ ತೋರಿಸಿಕೊಡ್ತಾರೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಚುನಾವಣೆ ನಂತರದಲ್ಲಿ ನಿಮ್ಮ ಭಾಗದ ಕೆಲ ಸ್ಥಳೀಯ ಮಾಧ್ಯಮಗಳಲ್ಲಿ ಆಗ್ತಾ ಇದ್ದ ವಿಶ್ಲೇಷಣೆ ಗಮನಿಸ್ತಾ ಇದೆ. ಹೇಳ್ತಿದ್ದಾರೆ, ಸ್ಟೇಟ್ ಪಾಲಿಟಿಕ್ಸ್ ಬಗ್ಗೆ ಮಾತನಾಡ್ತಾರೆ ಸತೀಶ್ ಜಾರಕಿಹೊಳಿ ಅವರು. ಅವ್ರ ಕ್ಷೇತ್ರ, ಅವ್ರ ಜಿಲ್ಲೆಯಲ್ಲೇನೆ ಹಿಡ್ತಾ ಇಲ್ಲ ಅನ್ನೋದಕ್ಕೆ ಈ ಹುಕ್ಕೇರಿ ಸಹಕಾರಿ ಸಂಘದ ಚುನಾವಣೆ ಮೆಸೇಜ್ ಕೊಡ್ತು ಅಂತ. ನಡೆದದ್ದು ಸಹಕಾರಿ ಸಂಘದ ಚುನಾವಣೆ ಸರ್, ಇದಕ್ಕೂ ಸ್ಟೇಟ್ ಪಾಲಿಟಿಕ್ಸ್ಗೂ ಹೆಂಗ್ ಹೊಂದಾಣಿಕೆ ಮಾಡೋದು? ಇದು ಲೋಕಲ್ ಲೆವೆಲ್ ಅಲ್ಲಿ ನಡೆಯೋ ಚುನಾವಣೆ, ಸ್ಟೇಟ್ ಪಾಲಿಟಿಕ್ಸ್ ನಡೆಯೋದೇ ಬೇರೆ ಸಿಮಿಟ್ರಿ ಮೇಲೆ. ಹೌದು, ಆ ಒಂದಿಲ್ಲಿ ಒಂದು ಸಹಕಾರಿ ಕ್ಷೇತ್ರದ ಒಂದು ಚುನಾವಣೆ ಇದ್ದಂತ ಸಂದರ್ಭದಲ್ಲಿ ಇವತ್ತು ದಿವಸ ಸ್ವಾಭಾವಿಕವಾಗಿ ಚುನಾವಣೆ ಪ್ರಕ್ರಿಯೆಯಲ್ಲಿ ನಡೀತಾ ಇದೆ. ಆದರೆ ಅದನ್ನ ಬಹಳ ಪ್ರತಿಷ್ಠೆಯಾಗಿ ಇವತ್ತು ದಿವಸ ಜಾರಕಿಹೊಳಿ ಅವರು ತಗೊಂಡ್ರ ಅಂದ ತಕ್ಷಣ ಇವತ್ತು ಪಕ್ಷ ಅವರು ಕಾಂಗ್ರೆಸ್ ಅಲ್ಲಿದ್ದಾರೆ, ಬಿಜೆಪಿಯಲ್ಲಿದ್ದಾರೆ. ಆ ದಿವಸ ವೋಟಿಂಗ್ ಆಗಬೇಕಾದ್ರೆ ಇವತ್ತು ಅವರು ಬಾಲಚಂದ್ರ ಜಾರಕಿಹೊಳಿ ಬಂದು ಕೂತ್ಕೊಂಡ್ರು. ವೋಟಿಂಗ್ ದಿವಸ ಸ್ವತಃ ಮಂತ್ರಿ ಸತೀಶ್ ಕೂತ್ಕೊಂಡ್ರು, ಲಕ್ಕಪ್ಪ ಕೂತ್ಕೊಂಡ, ಅವ್ರ ಮಗ ರಾಹುಲ್ ಅವರು ಒಳಗೆ ರೌಂಡ್ ಹಾಕ್ತಾ ಇದ್ರು. ಇದನ್ನಾರು ಅತಿ ಪ್ರತಿಷ್ಠೆಯಾಗಿ ತಗೊಂಡಿದ್ರು. ಅದಕ್ಕೆ ಈಗ ಸ್ಟೇಟ್ ಸಬ್ಜೆಕ್ಟ್ ಆಗಿ ಇದು ಹೊರಬಿದ್ದಿದೆ. ಆ ಒಂದು ನಿಟ್ಟಿನಲ್ಲಿ ಇದ್ರ ಜೊತೆಗೆ ಹೇಳಬೇಕಾದ್ರೆ ಇವತ್ತು ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರು, ಮುಖ್ಯಮಂತ್ರಿ ಏನಂತ ಇದ್ರಿ, ಇವರೆಲ್ಲ ಹೇಗೆ ಮಾಡ್ತಾರೆ? ಅವರಿಗೆ ಒಂದು ಹೈಕಮಾಂಡ್ ಇದೆ. ಹೈಕಮಾಂಡ್ ಅವರು ಅದರ ವಿಶ್ಲೇಷಣೆ ತಗೋತಾರೆ. ಯಾರನ್ನೇ ಮುಖ್ಯಮಂತ್ರಿ ಮಾಡಬಹುದು, ಕೆಪಿಸಿಸಿ ಅಧ್ಯಕ್ಷರು ಮಾಡಬಹುದು. ಅವ್ರ ಇತಿಹಾಸವನ್ನು ತಿಳ್ಕೋಬೇಕಾಗಿದೆ. 1988ರಲ್ಲಿ ಇವರು AK-47 ಇವತ್ತು ಸಂಜಯ್ ದತ್ಗೆ ಮನೆಯಲ್ಲಿ ಇತ್ತು ಅನ್ನೋದಕ್ಕೆ 5 ವರ್ಷ ಶಿಕ್ಷೆ ಆಯಿತು. ಅವರ ತಂದೆ ಅವರು 5 ವರ್ಷ, ಸುನೀಲ್ ದತ್ ಅವರು 5 ವರ್ಷ ಮೆಂಬರ್ ಆಫ್ ಪಾರ್ಲಿಮೆಂಟ್, ಅಂತವ್ರು ಶಿಕ್ಷೆ ಆಗಿದೆ. ಇಂಥ AK-47 ಇವರು ಯೂಸ್ ಮಾಡಿದ್ದಾರೆ. ಡಿಸೆಂಬರ್ 5, 1988 ಕಮತ್ನೂರ್ ಗೇಟ್ ಬಗ್ಗೆ ನೀವು ಅನೇಕ ಬಾರಿ ಉಲ್ಲೇಖ ಮಾಡ್ತೀರಿ. ನಿರ್ಸೋಸಿ ಗೇಟ್ ಅವರು ಅರ್ಯಾಕ್ ಬಿಸ್ನೆಸ್, ಮೊದಲಿಂದ ಅವರು ಶೆರೆ ವ್ಯಾಪಾರ. ಆ ವ್ಯಾಪಾರದಲ್ಲಿ ಇರೋ ಒಂದು ಸ್ವಲ್ಪ ಗೊಂದಲದ ವಾತಾವರಣ ನಿರ್ಮಾಣ ಆಯಿತು ಅವರಿಗೆ, ಅವ್ರ ಪಾರ್ಟ್ನರ್ಗೆ ಅಥವಾ ಅಧಿಕಾರಿಗಳಿಗೆ. ಅಂತ ಸಂದರ್ಭದಲ್ಲಿ ಅವರು ಅದನ್ನ AK-47 ಇಟ್ಸ್ ಅನ್ ಮಿಲಿಟರಿ ವೆಪನ್, ಅದನ್ನ ಅವ್ರ ಕಡೆ ಬಂತು ಅನ್ನೋದ್ರ ಬಗ್ಗೆನೇ ಚಿಂತನೆ. ಈಗ ಅದು ಹೇಗೆ ಬಂತು? ಸಾಮಾನ್ಯವಾಗಿ AK-47 ಯಾವ ಇವ್ರ ಕೈಗೆ ಸಿಗೋದಿಲ್ಲ, ಇಟ್ಸ್ ಅನ್ ಮಿಲಿಟರಿ ವೆಪನ್. ಅದು ಬಂದ ಸಂದರ್ಭದಲ್ಲಿ ಇವತ್ತು ಅದನ್ನು ತಗೊಂಡು ಶೂಟ್ ಮಾಡಿ ತೀರಿ ಹೋದ್ರು, ಮರ್ಡರ್ ಆಯ್ತು. ಬಟ್ ಅದು ಮರ್ಡರ್ ಆದದ್ದು ಒಂದು ವಿಷಯ ಬೇರೆ ಆದ್ರೆ, ಬಟ್ AK-47 ಬಂತೆ ಯಾವ ರೀತಿ ಇವ್ರ ಹತ್ರ ಬಂತು ಅನ್ನೋದನ್ನು ಎರಡನೇ ವಿಷಯ. ಶೂಟ್ ಮಾಡಿದವ್ರು ಬೇರೆ ಯಾರು? ಅವ್ರನ್ನ ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ಹೆಂಗ್ ಅಸೋಸಿಯೇಟ್ ಮಾಡ್ತೀರಿ ನೀವು? ಮಾಡಿದವರೇ ಇವರು, ಸತೀಶ್ ಜಾರಕಿಹೊಳಿ ಇವರೆಲ್ಲ ಬ್ರದರ್ಸ್ ಎಲ್ಲ ಇದ್ರು. ಕಂಪ್ಲೇಂಟ್ ನಲ್ಲಿ ಎಲ್ಲ ಇದೆ. ಇವತ್ತು ದಿವಸ ಮಾಡಿದವರು ಇವರು ಸತೀಶ್ ಇದಾರೆ, ಬಾಲಚಂದ್ರ ಇದಾರೆ, ಭೀಮ್ಶಿ ಇದಾರೆ, ಲಕಾಪ್ ಇದಾರೆ, ರಮೇಶ್ ನನ್ನು ಹೊರತುಪಡಿಸಿ ಎಲ್ಲರೂ ಇದ್ದಾರೆ. ಆ ಒಂದು ಹಂತದಲ್ಲಿ ಆಗಿದ್ದು ಕಣ್ಣಾರ ಜನ ನೋಡಿದ್ದಾರೆ. ಅದನ್ನ ನೋಡ್ಕೊಂಡ್ಬಿಟ್ಟು ಈ ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ಅದ್ರ ಜೊತೆಗೆ ಕೊಣ್ಣೂರು ಗಲಭೆ ಅಂತ ತಾವು ತೆಗೆದಕ್ಕೆ ನೋಡ್ಕೋಬಹುದು. 95-96ರಲ್ಲಿ ಕೊಣ್ಣೂರು ಗಲಭೆ ಆದಾಗ ಸಹಿತ ಒಂದು 10-12 ಜನ ಇವತ್ತು ಅಲ್ಲಿ ಸಾಯುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಶಾಂತಿ ವಾತಾವರಣ ಕ್ರಿಯೇಟ್ ಮಾಡಿದ್ರು. ಇದ್ರ ಜೊತೆಗೆ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ
ಡ್ರಗ್ಸ್ ಮಾಫಿಯಾ ಏನಾದರೂ ಅತಿ ಹೆಚ್ಚಿನ ಡ್ರಗ್ಸ್ ಮಾಫಿಯಾ ಆದ್ರೆ ಇದು ದಿವಸ ಅದು ಗೋಕಾಕ್ ಅದಕ್ಕೆ ಪ್ರಸಿದ್ಧಿ ಪಡೆದಂತ ಒಂದು ತಾಲೂಕ. ಯಾಕಂದ್ರೆ ಅವ್ರಿಗೆ ಗೋಕಾಕ್ ತಾಲೂಕಿನ ಬಗ್ಗೆ, ಮೂಡ್ಲಿಗಿ ತಾಲೂಕಿನ ಬಗ್ಗೆ ಚಿಂತನೆ ಇಲ್ಲ, ಅಲ್ಲಿ ಜನರ ಬಗ್ಗೆ ಚಿಂತನೆ ಇಲ್ಲ, ಅಲ್ಲಿ ಮುಂದಿನ ಯುವಕರ ಬಗ್ಗೆ, ಭವಿಷ್ಯದ ಬಗ್ಗೆ ಚಿಂತನೆ ಇಲ್ಲ. ಅವರಿಗೆ ಹಣ ಮುಖ್ಯ, ಅಧಿಕಾರ ಮುಖ್ಯ. ಆ ನಿಟ್ಟಿನಲ್ಲಿ ಇವತ್ತು ದಿವಸ ಅವರು ದುರಾಡಳಿತಕ್ಕೆ ಜನ ಬೆಸತ್ತಿದ್ದಾರೆ. ಬೆಸತ್ರ ಮುಖಾಂತರ ಈ ನಮ್ಮ ತಾಲೂಕಿನ ಸ್ವಾಭಿಮಾನಿ ಕ್ಷೇತ್ರದಲ್ಲಿ ಸ್ವಾಭಿಮಾನಿ ಪೆನಲ್ ಅನ್ನು ಗೆಲ್ಲಿಸುವ ಮುಖಾಂತರ ಇವತ್ತು ದಿವಸ ಬರುವಂತ ದಿನಮಾನಗಳಲ್ಲಿ ಅವ್ರಿಗೆ ತಕ್ಕ ಪಾಠಗಳನ್ನ ಜನ ಕಲಿಸ್ತಾರೆ. ಈ ಚುನಾವಣೆಯನ್ನ ರಾಜ್ಯದ ಜನರು, ನಾನು ಕೇವಲ ಹುಕ್ಕೇರಿ ಸೀಮಿತವಾಗಿ ಪ್ರಶ್ನೆ ಕೇಳ್ತಿಲ್ಲ, ರಾಜ್ಯದ ಜನರು ಹೆಂಗ್ ಗಮನಿಸಬೇಕು ಅಂತ? ಕತ್ತಿ ಫ್ಯಾಮಿಲಿ ವರ್ಸಸ್ ಜಾರಕಿಹೊಳಿ ಫ್ಯಾಮಿಲಿ ಅಂತಲ್ಲ, ಅಥವಾ ಈ ಸ್ವಾಭಿಮಾನಿ ಪ್ಯಾನೆಲ್ ವರ್ಸಸ್ ಕಾಂಗ್ರೆಸ್ ಅಂತಲ್ಲ, ಹೇಗ್ ಗಮನಿಸಬೇಕು? ಯಾಕಂದ್ರೆ ಇಲ್ಲಿ ನಾವು ನಾರ್ಮಲ್ ನೋಡೋ ಚುನಾವಣೆಯ ಕಾಂಬಿನೇಷನ್ಗಳೇನಿರುತ್ತೆ, ಪಕ್ಷದ್ದು ಅಥವಾ ಸಿದ್ಧಾಂತದ್ದು, ಈ ಚೌಕಟ್ಟನ್ನು ಮೀರಿ ನಡೀತು ಚುನಾವಣೆ. ವಾಸ್ ಇಟ್ ಟು ಪರ್ಸನಲ್? ಅದು ವಿಶೇಷವಾಗಿ ಎರಡು ಕುಟುಂಬಗಳ ನಡುವೆ ನಡೆದಿರ್ತಕ್ಕಂಥ ಇದೊಂದು ಚುನಾವಣೆ. ಮತ್ತು ವಿಶೇಷವಾಗಿ ಇದನ್ನು ಯಾಕೆ ಪ್ರತಿಷ್ಠೆ ಜನ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂದ್ರೆ, ಒಬ್ಬ ಉಸ್ತುವಾರಿ ಮಂತ್ರಿ ಒಂದೂವರೆ ತಿಂಗಳ ಕೇವಲ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿ ಪ್ರತಿಯೊಂದು ಮನೆಗೆ ಫೋರ್ಸಿಬಲಿ ಹೋಗಿ ಚಾ ಕುಡಿಯುವಂತ ಕೆಲಸ ಮಾಡಿದಂತ ಸಂದರ್ಭದಲ್ಲಿಯೂ ಸಹಿತ ಕ್ಲೀನ್ ಸ್ವೀಪ್ ಮಾಡೋದ್ರ ಮುಖಾಂತರ 15 ಇವತ್ತು ದಿವಸ ಸ್ವಾಭಿಮಾನಿ ಪ್ಯಾನೆಲ್ದ ಆಯ್ಕೆಯಾಗಿ ಬಂದಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಒಬ್ಬ ಉಸ್ತುವಾರಿ ಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಆಗುವಂತವರು, ಮುಂದಿನ ನಿರ್ಮಾಣದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ವಿಚಾರ ಇಟ್ಟುಕೊಂಡವರು ತಮ್ಮ ಕ್ಷೇತ್ರದಲ್ಲೇ ತಮ್ಮ ತಾಲೂಕಿನಲ್ಲಿ ಈ ರೀತಿ ಪರಾಭವಗೊಂಡಂತ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ನಮ್ಮ ರಾಜ್ಯ ಜನ ಇದನ್ನ ಬಹಳ ತೀಕ್ಷ್ಣತೆಯಿಂದ ಗಮನಿಸಿದ್ದಾರೆ, ತೀಕ್ಷ್ಣತೆಯಿಂದ ಇವತ್ತು ದಿವಸ ಈ ಚುನಾವಣೆಯನ್ನು ನೋಡಿದ್ದಾರೆ. ಅದಕ್ಕಾಗಿ ಇದು ಬಹುಶಃ ರಾಜ್ಯ ಮಟ್ಟದ ವಿಷಯ ಆಗಿ ಹೊರಬಂದಿದೆ. ವೈಯಕ್ತಿಕವಾಗಿ ರಮೇಶ್ ಕತ್ತಿ ಅವರಿಗೆ ಈ ಚುನಾವಣೆ ತಂದುಕೊಟ್ಟಿದ್ದೇನು? ಯಾಕಂದ್ರೆ ಒಂದರ್ಥದಲ್ಲಿ ಸೈಡ್ ಲೈನ್ ಆಗಿ ಹೋಗ್ಬಿಟ್ಟಿದ್ರ ಪಾಲಿಟಿಕ್ಸ್, ಆಕ್ಟಿವ್ ಪಾಲಿಟಿಕ್ಸ್ ಇಂದ ನಿಮಗೆ ಟಿಕೆಟ್ ಸಿಗಲಿಲ್ಲ, ಡಿಸಿಸಿ ಬ್ಯಾಂಕ್ ನಲ್ಲಿ ನಿಮ್ನ ಹಿಡಿತಾ ಕೈತಪ್ಪ ಹೋಗ್ತಾ ಇತ್ತು. ಹೀಗಿರೋ ಸಂದರ್ಭದಲ್ಲಿ ಈ ಚುನಾವಣೆಯ ಗೆಲುವು ವೈಯಕ್ತಿಕವಾಗಿ ರಮೇಶ್ ಕತ್ತಿ ಅವರಿಗೆ ಕೊಟ್ಟಿದ್ದೇನು? ಏನಿಲ್ಲ, ಇವತ್ತು ಈ ಚುನಾವಣೆ ನನ್ನನ್ನ ತೀರಿ ಹೋದ ನಂತರ ಸ್ವಲ್ಪ ನಾನು ಡಲ್ ಆಗಿದ್ದೆ. ಆದ್ರೆ ಇದೊಂದು ಬೂಸ್ಟಪ್ ಆಯ್ತು. ಅವರೇ ಬಂದು ಇವತ್ತು ದಿವಸ ನನ್ನನ್ನ ಜಾರಕಿಹೊಳಿ ಅವರೇ ಬಂದು ಎಬ್ಬಿಸಿ ಹೇಳಪ್ಪ ಅನ್ನುವಂತ ಲೆಕ್ಕದಲ್ಲಿ ಹೇಳಿ ಎಬ್ಬಿಸಿ ಇವತ್ತು ದಿವಸ ಕರ್ನಾಟಕ ಜನರಿಗೆ ಪರಿಚಯ ಮಾಡೋದಕ್ಕೆ ಮುಖಾಂತರ ಮತ್ತೆ ಆಕ್ಟಿವ್ ಪಾಲಿಟಿಕ್ಸ್ ಆಗೋಲಿಕ್ಕೆ ಇವತ್ತು ದಿವಸ ಅವರು ಸಹಾಯ ಮಾಡಿದ್ದಾರೆ. ಅವ್ರು ಧನ್ಯವಾದ ಹೇಳಬೇಕು. ಇವತ್ತಿಗೂ ಸಹಿತ ನಾನು ಹೇಳ್ತಾ ಇದ್ದೀನಿ, ಅಧಿಕಾರ ಸಾಕಷ್ಟು. ನಾನು ಒಂದ್ಸಲ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ ಕೆಲಸ ಮಾಡಿದ್ದೀನಿ. ಈಗ ಡಿಸಿಸಿ ಬ್ಯಾಂಕ್ನಲ್ಲಿ ಕಳೆದ 40 ವರ್ಷದಿಂದ 10 ವರ್ಷ ಅಧ್ಯಕ್ಷ ಆಗಿ, 5 ವರ್ಷ ಇವತ್ತು ಉಪಾಧ್ಯಕ್ಷನಾಗಿ ಮತ್ತು 25 ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಮುಳುಗುವಂತ ಬ್ಯಾಂಕ್ ಅನ್ನು ಉಳಿಸಿದ್ದೀನಿ. 544 ಕೋಟಿ ನಾನು ಅಧಿಕಾರ ತೆಗೆದುಕೊಂಡಂತ ಸಂದರ್ಭದಲ್ಲಿ 544 ಕೋಟಿ ಇದ್ದಂತ ಟರ್ನ್ ಓವರ್ ಇವತ್ತು 6500 ಕೋಟಿಗಿಂತಲೂ ಜಾಸ್ತಿ ಇದೆ. ಜೊತೆಗೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಜನರಿಗೆ ಸೇವೆಯನ್ನು ಕೊಟ್ಟಿದ್ದೀನಿ. ಸಾಲ ಮನ್ನಾ ವಿಷಯದಲ್ಲಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಲ ಮನ್ನಾ ತಗೊಂಡಿದ್ದು ನಮ್ಮ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು. ಅದು ಸರಸಾನ 3,81,000 ರೈತರಿಗೆ 3,400 ಕೋಟಿ ಸಾಲ ಮನ್ನಾ ದುಡ್ಡನ್ನು ಅವ್ರ ಮನೆಗೆ ತಲುಪಿಸುವಂತ ವ್ಯವಸ್ಥೆ ಮಾಡಿದ್ದೀನಿ. ಜೊತೆಗೆ ಶೂನ್ಯ ಬಡ್ಡಿ ದರದ ಸಾಲವನ್ನು ಸಹಿತ ಇವತ್ತು 4,81,000 ಜನರಿಗೆ 3,600 ಕೋಟಿ ಮತ್ತು ಕೊಟ್ಟಿದ್ದೀವಿ. ಈ ರೀತಿ ಒಬ್ಬ ಸಹಕಾರ ರಂಗದಲ್ಲಿ ಜನಾನುರಾಗಿಯಾಗಿ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ನಾನು ನಮ್ಮ ಅಣ್ಣ ತೀರೋದನ್ನ ಸ್ವಲ್ಪ ಡಲ್ ಆಗಿದ್ದೆ. ಬಟ್ ಇವತ್ತು ದಿವಸ ಈಗ ಆಕ್ಟಿವ್ ಆಗಿದ್ದೀನಿ. ನನಗೆ ಇತ್ತಿತ್ತಲಾಗಿ ತಿಳಿತಾ ಇದೆ ನನ್ನ ತಾಲೂಕ, ನನ್ನ ಜಿಲ್ಲೆ, ನಮ್ಮ ಉತ್ತರ ಕರ್ನಾಟಕ, ಅದರಲ್ಲೂ ವಿಶೇಷವಾಗಿ ಅಖಂಡ ಕರ್ನಾಟಕ ಈ ಭ್ರಷ್ಟರಿಂದ ದೂರ ಇಡಬೇಕು, ಈ ಭ್ರಷ್ಟರನ್ನ ದೂರ ಎಸಬೇಕು. ಈ ಒಂದು ದಬ್ಬಾಳಿಕೆಯನ್ನ, ಈ ಹೆಂಡವನ್ನ ಎಲ್ಲವನ್ನ ಬಂದ್ ಮಾಡೋದ್ರ ಮುಖಾಂತರ ಒಬ್ಬ ರಾಮರಾಜ್ಯ ತರುವಂತಹ ಪ್ರಯತ್ನವನ್ನು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾನು ಪ್ರಯತ್ನ ಜಾರಿ. ಟಿಕೆಟ್ ನಿರಾಕರಿಸಿದ ಪಕ್ಷಕ್ಕೂ ಇದರಿಂದ ಒಂದು ಸಂದೇಶ ಕೊಟ್ರ ರಮೇಶ್ ಕತ್ತಿ ಅವರು? ಟಿಕೆಟ್ ನಿರಾಕರಿಸಿದಂತ ಪಕ್ಷ ನಾನು ಇದ್ದೀನಿ, ಅವ್ರು ಯಾರು ನಿಂತಿದ್ರು ಅವರು ಇದ್ದಾರೆ. ಬಟ್ ಆ ಪಕ್ಷಕ್ಕೆ ಸಂದೇಶ ಕೊಡೋದಕ್ಕಿಂತ ವೈಯಕ್ತಿಕವಾಗಿ ಇದು ಯಾವ ಪಕ್ಷದಕ್ಕೆ ಸಂದೇಶ ಕೊಡೋದಕ್ಕಿಂತ ಇದನ್ನ ಇವತ್ತು ಜಾರಕಿಹೊಳಿ ಕುಟುಂಬದವರಿಗೆ ನಾವು ಸಂದೇಶ. ವೈಯಕ್ತಿಕವಾಗಿ ರಮೇಶ್ ಕತ್ತಿ ಅವರ ಹಿಡಿತ ಎಂಥದ್ದು, ಪಾಲಿಟಿಕ್ಸ್ ನಲ್ಲಿ ಅವರ ಅನಿವಾರ್ಯ ಎಂಥದ್ದು ಅನ್ನೋದನ್ನ ಈ ಚುನಾವಣೆಯ ಗೆಲುವಿನ ಮೂಲಕ ನೀವು ಟಿಕೆಟ್ ಕೊಡೋದ ಪಕ್ಷಕ್ಕೆ ಸಂದೇಶ ರವಾನಿಸಿದ್ರ ಅನ್ನೋದು ನನ್ನ ಪ್ರಶ್ನೆ ಅರ್ಥ ಆಗಿದೆ. ಅಲ್ಲಲ್ಲ, ಅವಶ್ಯವಾಗಿ ಆ ರೀತಿ ಏನ್ ಮಾಡಿಲ್ಲ. ನಾನು ನನ್ನ ತಾಲೂಕಿನಲ್ಲಿ ಬೇರೆ ಜನ ಬರಬಾರದು ಅನ್ನೋಂತ ಒಂದೇ ಒಂದು ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು. ಯಾವ ಪಕ್ಷಕ್ಕೆ ಯಾವ ಸಂದೇಶ ಕೊಡುವಂತ ಪ್ರಯತ್ನದಾಗಿಲ್ಲ. ಮೊದಲು ನನ್ನ ತಾಲೂಕ ಮನೆಗೆದ್ದು ಮಾರುಗೆಲ್ಲು ಅನ್ನುವಂಥ ದೃಷ್ಟಿಯಲ್ಲಿ ನನ್ನ ಮನೆಯನ್ನ ಉಳಿಸ್ಕೊಳ್ಬೇಕಾಗಿತ್ತು. ಆ ಮನೆಯನ್ನು ಉಳಿಸ್ಕೊಂಡಿದ್ದೀನಿ. ಅದ ನಂತರ ಇನ್ನು ಪಕ್ಷದವರು ಅದ್ರ ಬಗ್ಗೆ ಏನ್ ಚಿಂತನೆ ಮಾಡ್ತಾರೋ, ಅವರು ಏನ್ ಚಿಂತನೆ ಮಾಡಿ ಏನ್ ಸೂಚನೆ ಕೊಡ್ತಾರೋ
ಪಕ್ಷ ಮತ್ತು ಸಂಘದ ಪರವಾಗಿ ನಾನು ಅವ್ರು ಹೇಳಿದ ರೀತಿಯಲ್ಲಿ ನಾನು ಕೆಲಸ ಮಾಡ್ತೀನಿ ಮಾತನ್ನು ಹೇಳ್ತೀನಿ. ಗೆಲುವಿನ ಖುಷಿಯಲ್ಲಿ ನೀವಿದ್ದೀರಿ, ಬಟ್ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿದ್ದಾರೆ ಯು ಆರ್ ಅ ಡೆಡ್ ಹಾರ್ಸ್, ಡಾರ್ಕ್ ಹಾರ್ಸ್. ನಿಮ್ಮದೇನಿದ್ರು ಇವತ್ತು ಒಂದು ದಿನ ಅಥವಾ 2 ದಿನದ ಸಂತೋಷ ಅಷ್ಟೇ, ಮತ್ತೊಮ್ಮೆ ಯು ವಿಲ್ ಬಿ ಥ್ರೋನ್ ಟು ದ ಡಾರ್ಕ್. ಇದು ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ. ಪ್ರತಿ ದಿವಸ ಸೂರ್ಯ ಉದಯ ಆಗ್ತಾನೆ, ಪ್ರತಿ ದಿವಸ ಮುಳುಗ್ತಾನೆ. ಆ ಒಂದು ನಿಟ್ಟಿನಲ್ಲಿ ಬಹುಶಃ ಅವರು ಹತಾಶ ಮನೋಭಾವದಿಂದ ಇವತ್ತು ಡೆಡ್ ಹಾರ್ಸ್ ಅಂದಿರಬಹುದು. ಈ ಡೆಡ್ ಹಾರ್ಸ್ ಆಗಿದ್ರೆ ಈ ಚುನಾವಣೆಯಲ್ಲಿ ಅವ್ರು ಬೀಳ್ತಿದ್ರೆ, ಅವ್ರ ಚುನಾವಣೆಯಲ್ಲಿ ಈ ರೀತಿ ಮರ್ಯಾದೆ ಹೋಗುವ ರೀತಿ ಸೋತಿದ್ದಾರೆ. ಮರ್ಯಾದೆ ಇದ್ದ ಮನುಷ್ಯ ಈ ರೀತಿ ಮಾತಾಡಂಗಿಲ್ಲ. ಸೋಲನ್ನು ಒಪ್ಕೊಳ್ತಾನೆ. ಸೋಲನ್ನು ಒಪ್ಕೊಂಡು ಮತ್ತೆ ಡೆಡ್ ಹಾರ್ಸ್ ಅಂದ್ರೆ ಇದ್ರ ಅರ್ಥ ಏನು? ಸೋಲನ್ನು ಒಪ್ಕೊಂಡು ಮತ್ತೆ ಡೆಡ್ ಹಾರ್ಸ್ ಅಂದ್ರೆ ಇದ್ರ ಅರ್ಥ ಏನು? ಅದಕ್ಕೆ ಈ ಸೋಲು ಅವರಿಗೆ ಅರಗಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಏನೋ ಒಂದು ವಿಷಯಾಂತರ ಮಾಡ್ಬೇಕಂತ ಡೆಡ್ ಹಾರ್ಸ್ ಅಂತ. ಈಗ ಮುಂದಿನ 6 ತಿಂಗಳಲ್ಲಿ ಮತ್ತೊಂದು ಹಾರ್ಸ್ ಆಗಿ ಬರ್ತೀನಿ. ಅವಾಗ ಯಾವ ಹಾರ್ಸ್ ಅನ್ನೋದನ್ನ ನಾನು ಅವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಿಮ್ ಟಾರ್ಗೆಟ್ ಡಿಸಿಸಿ ಬ್ಯಾಂಕ್ ಹೌದು, ಅದಕ್ಕೆ ಹೋಗೋಕ್ ಮುಂಚೆ ಇದೆ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೇ ಹೇಳ್ತಿದ್ದೀರಿ ಮರ್ಯಾದೆ ಹೋಗುವಂತ ಸೋಲು ಅಂತ. ಬಟ್ ಅವ್ರು ಹೇಳ್ತಿದ್ದಾರೆ ಅಲ್ಲಿ ಬೇಸೇ ಇರ್ಲಿಲ್ಲ ಹುಕ್ಕೇರಿಯಲ್ಲಿ, ಈಗ ಬೇಸ್ ಕ್ರಿಯೇಟ್ ಮಾಡಿದೀವಿ, ಮುಂದಿನ ದಿನದಲ್ಲಿ ಸ್ಟ್ರೆಂತ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬೇಸೇ ಇದ್ರಿಗಿಲ್ಲ ಅಂದ್ರೆ ಚುನಾವಣೆ ಮಾಡೋ ಅವಶ್ಯಕತೆ ಇದ್ರಿಗಿಲ್ಲ. ಒಬ್ಬ ಕೆಪಿಸಿಸಿ ಅಧ್ಯಕ್ಷನಾಗುವಂತ ಮನುಷ್ಯ, ಒಬ್ಬ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಕನಸು ಕಂಡವನು ಬೇಸನ್ನ ಅರ್ಥ ಮಾಡ್ಕೊಳ್ಳೋದು ಚುನಾವಣೆ ಇಳಿತಾನಂತಂದ್ರೆ ನಾಳೆ ಪಕ್ಷ ಯಾವ ದಂಡಿಗೆ ಹೋಗಿ ಮುಟ್ಟಿಸಬಹುದು ಅವನು, ಅಥವಾ ನಾಳೆ ಒಂದ್ ವೇಳೆ ಮುಖ್ಯಮಂತ್ರಿ ಮಾಡಿದರೆ ಯಾವ ದಂಡಿಗೆ ಹೋಗಿ ಸರ್ಕಾರವನ್ನು ಮುಟ್ಟಿಸಬಹುದು ಅನ್ನೋದನ್ನ ವರಿಷ್ಠರು ಚಿಂತನೆ ಮಾಡಬೇಕು. ಅವ್ರು ಯಾರು ಹೇಳಿದಾರೋ ಅವರು ಚಿಂತನೆ ಮಾಡಬೇಕು. ಇದ್ರ ಬಗ್ಗೆ ಅವ್ರು ಚಿಂತನೆ ಮಾಡಬೇಕು. ಪ್ರತಿ ಬಾರಿ ಚುನಾವಣೆಯ ಸ್ಟ್ರಾಟಜಿಗಳು ಸೋಲ್ತಾ ಇರಲಿಲ್ಲ. ಈ ಬಾರಿ ಸೋತಿದ್ದು ರಮೇಶ್ ಜಾರಕಿಹೊಳಿ ಅವರನ್ನ ಆಚೆ ಇಟ್ಟದ್ದಕ್ಕೆ. ರಮೇಶ್ ಅನ್ನೋ ಸ್ಟ್ರೆಂತಿನ ಪ್ರಾಮುಖ್ಯತೆ ಏನು ಅನ್ನೋದು ನಮಗೆ ಅರ್ಥ ಆಗ್ಲಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ರಮೇಶ್ ಜಾರಕಿಹೊಳಿ ಕೂಡ ಎಂಟರ್ ಆಗ್ತಾರೆ, ಬಹಳ ಆಕ್ಟಿವ್ ಆಗ್ತಾರೆ. ಇದು ಕೂಡ ಬಂತು ಸತೀಶ್ ಜಾರಕಿಹೊಳಿ ಅವ್ರ ಬಾಯಲ್ಲಿ. ಯಾರು ಎಂಟರ್ ಆದ್ರೂ ಇವತ್ ದಿವಸ ಅಶ್ವಮೇಧ ಕುದುರೆಯನ್ನು ಕಟ್ಟಿ ಹಾಕಿದೀವಿ. ಯಾರು ಬಂದ್ರು ಅಷ್ಟೇ, ಅದನ್ನು ಬಿಡೋ ಪ್ರಶ್ನೆನೇ ಇಲ್ಲ. ಬರುವಂತಹ ದಿನಮಾನಗಳಲ್ಲಿ ಇವತ್ತು ದಿವಸ ಜಾರಕಿಹೊಳಿ ರಹಿತವಾಗಿರ್ತಕ್ಕಂಥ ಒಂದು ಸರ್ಕಾರ ಇರಬೇಕು ಅನ್ನುವಂಥದ್ದು ಜಿಲ್ಲೆಯ ಜನರ ಕನಸಿದೆ, ರಾಜ್ಯದ ಜನರ ಕನಸಿದೆ. ಆ ನಿಟ್ಟಿನಲ್ಲಿ ನಾನು ಮುಂದುವರಿತೀನಿ ಅನ್ನೋ ಮಾತನ್ನು ಹೇಳ್ತೀನಿ. ನಾನು ಆಗ್ಲೇ ಕೇಳಿದೆ ಈ ಚುನಾವಣೆ ತುಂಬಾ ಪರ್ಸನಲ್ ಲೆವೆಲ್ ಅಲ್ಲಿ ನಡೀತಾ ಅಂತ ಹೇಳಿ. ಯಾಕಂದ್ರೆ ಇಲ್ಲಿ ನೋಡಿ ಜೊಲ್ಲೆ ಅವರ ಉದಾಹರಣೆ, ನಾನು ರಮೇಶ್ ಜಾರಕಿಹೊಳಿ ಅವರು ಹೇಳಿದೆ ಅವ್ರು ಯಾವ ಪಕ್ಷದಲ್ಲಿದ್ದಾರೆ ನಿಮಗೆ ಗೊತ್ತಿರೋ ವಿಚಾರ. ಆದ್ರೆ ಜೊಲ್ಲೆ ಅವರ ವಿಚಾರದಲ್ಲೂ ಕೂಡ ಜೊಲ್ಲೆ ಅವರನ್ನ ಒಂದು ಸತಿ ನಿಮ್ಮ ವಿರುದ್ಧ ಬಂದೂಕಿಡಕ್ಕೆ ಹೆಗಲಾಗಿ, ಮತ್ತೊಂದು ಸತಿ ನೀವು ಜಾರಕಿಹೊಳಿ ಕುಟುಂಬದ ವಿರುದ್ಧ ಬಂದೂಕಿಡ್ಲಿಕ್ಕೆ ಹೆಗಲಾಗಿ ಜೊಲ್ಲೆ ಅವರ ಹೆಗಲು ಬಳಕೆ ಆಗ್ತಿದೆಯಾ ರಾಜಕೀಯದಲ್ಲಿ ಅಂತ ಹೇಳಿ. ನನ್ನ ಹೆಗಲನ್ನ ಇಬ್ಬರು ಬಳಕೆ ಮಾಡ್ಕೊಂಡಿದ್ದಾರೆ. ಹೇಗೆ? ನನ್ನ ಹೆಗಲ ಮೇಲೆ ಬಂದೂಕನ್ನಿಟ್ಟು ಇವತ್ತು ದಿವಸ ನನಗೆ ಟಿಕೆಟ್ ಸಿಗದೆ ಹೋದ ತಕ್ಷಣ ಒಂದು ಸ್ವಲ್ಪ ಮಾನಸಿಕ ಅಂದ್ರೆ ತೊಂದರೆ ಆಗಿ ನನ್ನ ಮನೆಯಲ್ಲಿ ನಾನಿದ್ದೆ. ಅದರ ಇವತ್ತು ಒಂದು 2-3 ಸಲ ನನ್ನ ಮನೆಗೆ ಬಂದು ರಿಕ್ವೆಸ್ಟ್ ಮಾಡಿ ನಮ್ಗೆ ಹೆಲ್ಪ್ ಮಾಡಿ ಅಂತ ಸತೀಶ್ ಅವರು ಕೇಳಿದ್ರು. ಬಟ್ ಹೆಲ್ಪ್ ಅದು ಮಾಡೋಕ್ಕಾಗಲ್ಲಪ್ಪ, ಪಕ್ಷಕ್ಕಾಗಿ ನಿಷ್ಠನಾಗಿದ್ದೀನಿ, ಪಕ್ಷದ ಕೆಲಸ ಮಾಡ್ತೀನಿ ಮಾತನ್ನು ಹೇಳಿದೆ. ಆ ನಂತರ ಇವತ್ತು ದಿವಸ ಕಡೆಗೂ ಏನೋ ಅದು ಇವತ್ತು ನನ್ನ ಹೆಗಲ ಮೇಲೆ ಬಂದೂಕಿಡುವುದರ ಮುಖಾಂತರ ಜೊಲ್ಲೆ ಅವರನ್ನು ಸೋಲಿಸಿದ್ರು. ಆಮೇಲೆ ಅದರ ಉಪಯೋಗವನ್ನು ತಗೊಳ್ಬೇಕಂತ ಜೊಲ್ಲೆ ಅವರು ಇವತ್ತು ದಿವಸ ನನ್ನ ಹೆಗಲ ಮೇಲೆ ಬಂದೂಕನ್ನು ಇಡೋದ್ರ ಮುಖಾಂತರ, ಯಾಕಂದ್ರೆ ಜೊಲ್ಲೆ ಅವರಿಗೆ ಗೊತ್ತಿತ್ತು ಈ ತಾಲೂಕಿನಲ್ಲಿ ಹೊರಗಿನವರು ಯಾರೇ ಬಂದರೂ ಕೆಲಸ ಆಗೋದಿಲ್ಲ ಅಂತ. ಇದೆಲ್ಲ ಗೊತ್ತಿದ್ದಂತ ಜೊಲ್ಲೆ ಅವರು ಅವರಿಗೆ ತಪ್ಪು ಮಾರ್ಗದರ್ಶನ ಮಾಡಿ, ಅವರಿಗೆ ತಪ್ಪು ದಿಶಾಬೂಲು ಮಾಡೋದ್ರ ಮುಖಾಂತರ ಅವ್ರನ್ನ ರಾಜಕೀಯಕ್ಕೆ ಎಂಟ್ರಿ, ನಮ್ಮ ತಾಲೂಕಿನ ಸಂಘ ಸಂಸ್ಥೆ ಚುನಾವಣೆಗೆ ಎಂಟ್ರಿ ಕೊಟ್ಟು ನನ್ನ ಹೆಗಲ ಮೇಲೆ ಗನ್ನಿಟ್ಟರು, ಅವರನ್ನ ಸೋಲಿಸಿದ್ರು. ಅವ್ರಿಗೆ ಬೇಸರ ಇದೆ, ನೀವು ಸಪೋರ್ಟ್ ಮಾಡಲಿಲ್ಲ ಚುನಾವಣೆ ಸಂದರ್ಭದಲ್ಲಿ ಅನ್ನೋದು. ಸಹಜವಾಗಿ ನಿಮ್ ವಿರುದ್ಧವಾಗಿ ಯಾರು ನಿಲ್ತಾರೋ ಅವ್ರ ಜೊತೆ ಕೈ ಜೋಡಿಸ್ತಾರೆ, ಸ್ವಾಭಾವಿಕ. ಅದ್ರ ಬಗ್ಗೆ ನಾನು ಒಪ್ಕೋತೀನಿ, ಇಲ್ಲ ಅನ್ನೋದಿಲ್ಲ. ಬಟ್ ಗ್ರೌಂಡ್ ರಿಯಾಲಿಟಿನ ಜಾರಕಿಹೊಳಿಗೆ ಹೇಳಬೇಕಾಗಿತ್ತು. ಜೊಲ್ಲೆ ಈ ರೀತಿ ಇದೆ ಅನ್ನೋ ಮಾತನ್ನು ಹೇಳಬೇಕಾಗಿತ್ತು. ಅದರ ಜೊತೆಗೆ ಇವತ್ತು ಜೊಲ್ಲೆ ಅವರಿಗೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಇವತ್ತು 5 ಸಲ ನಮ್ಮ ಪಕ್ಷದವರು ಸರ್ವೆ ಮಾಡಿದ್ರು ಸಹಿತ ಮತ್ತು ಹೋಗಿ ಅದನ್ನು ಬೆನ್ನ ಹತ್ತಿ ಟಿಕೆಟ್ ತರೋದ್ರ ಮುಖಾಂತರ ಇವತ್ತು ಅವರು ನಿಲ್ತಾರೆ ಅಂದ್ರೆ, ಅವ್ರು ನನಗೆ ಬಂದಾಗ ನಾನು 2 ಸಲ ಹೇಳಿದ್ದೀನಿ ಅವ್ರಿಗೆ, ಈ ರೀತಿ ಇವತ್ತು ಆಂಟಿ ಎನ್ಕಂಬೆನ್ಸಿ ಇವತ್ತು ಇದೆ ಅಂದಾಗ ಮತ್ತೆ ನೀವು ನಿಲ್ಲೋದು ಸರಿಯಲ್ಲ, ಬೇಡ. ನೀವು ಪಕ್ಷದ ಚಿಹ್ನೆ ಇದ್ರು ಆ ವ್ಯಕ್ತಿ ಬೇಡ ಅನ್ನುವಂತ ಒಂದು ನಿರ್ಣಯಕ್ಕೆ ಜನ ಆಲ್ರೆಡಿ ಬಂದಿದ್ದಾರೆ. ಬೇಡ ಅನ್ನೋ ಮಾತನ್ನು ಹೇಳಿದ್ದೀನಿ. ಅದಾಗಿ ಅವರು ನಿಂತರು. ನೀವು ಹೊರಗೆ ಬರ್ರಿ, ನಾನು ಆಯ್ಕೆಗೆ ಬರ್ತೀನಿ ಅನ್ನೋ ಮಾತನ್ನು ಸಹಿತ ನನಗೆ 2 ಸಲ ಹೇಳಿದ್ರು. ಬಟ್ ಹೊರಗೆ ಬರೋ ಪರಿಸ್ಥಿತಿ ನಾನಿಲ್ಲ ಅನ್ನುವಂತ ಮಾತನ್ನು ಹೇಳಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಕೇವಲ ನಮ್ಮ ಹುಕ್ಕೇರಿ ಮತಕ್ಷೇತ್ರ 8,000 ಪ್ಲಸ್ ಅಥಣಿ ಮತಕ್ಷೇತ್ರ 8,000 ಲೀಡ್ ಬಿಟ್ರೆ, ಜೊಲ್ಲೆಯವರ ಮತಕ್ಷೇತ್ರದಲ್ಲಿ 30,000 ಮೈನಸ್ ಆಗಿದ್ದಾರೆ. ಅದಕ್ಕೆ ಜೊಲ್ಲೆಯವರು ಏನ್ ಹೇಳ್ತಾರೆ? ಇವತ್ತು ಕೇವಲ ರಮೇಶ್ ಕತ್ತಿ ಕಾರಣ ಇರಬಹುದು, ಇನ್ನೊಬ್ಬರ ಕಾರಣ ಮತ್ತೊಬ್ಬರ ಕಾರಣ ಅನ್ನೋದಕ್ಕಿಂತ ತಮ್ಮ ಮತಕ್ಷೇತ್ರದಲ್ಲಿ 30,000 ಮತದಿಂದ ಹಿಂದಿದ್ದಾರೆ ಅವರು. ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಇವತ್ತು?
ನಡೆದ ವಿಚಾರಗಳಲ್ಲಿ ಈ ರಾಜ್ಯದ ಜನರಿಗೆ ಯಾರು ಬೆಳಗಾವಿ ಪಾಲಿಟಿಕ್ಸ್ ಅನ್ನ ಅಷ್ಟು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅವ್ರಿಗೆ ಗೊಂದಲ ಆಗೋದೇನು ಅಂದ್ರೆ ಎ ಬಿ ಪಾಟೀಲ್ರ ವಿಚಾರ. ಎ ಬಿ ಪಾಟೀಲ್ರು ನಿಮ್ ವಿರುದ್ಧವಾಗಿ ನಿಂತವರು ಬೇರೆ ಚುನಾವಣೆಗಳಲ್ಲಿ. ಈಗ ಅವರು ನೀವು ಕೈ ಜೊತೆಯಲ್ಲಿ ಇಟ್ಕೊಂಡು ಸ್ವಾಭಿಮಾನಿ ಪ್ಯಾನೆಲ್ ಅಂತ ಮಾಡ್ತೀರಿ ಅಂದ್ರೆ ಸ್ವಾರ್ಥಕ್ಕೋಸ್ಕರ ಯಾವಾಗ ಯಾರ ಜೊತೆ ಬೇಕಾದ್ರೂ ಕೈ ಹಿಡಿತೀರಿ, ಯಾವಾಗ ಯಾರ ಜೊತೆ ಬೇಕಾದ್ರೂ ಕೈ ಬಿಡ್ತೀರಿ ಅಂತ ಇದನ್ನ ಹೆಂಗ್ ಅರ್ಥ ಮಾಡ್ಕೊಳ್ಬೇಕು? ಇದು ನಿಮ್ ತಪ್ಪು ಕಲ್ಪನೆ. ಎಬಿ ಇವತ್ತು ಹುಕ್ಕೇರಿ ತಾಲೂಕ, ಆ ಸಂಸ್ಥೆ ಹುಕ್ಕೇರಿ ತಾಲೂಕಿಂದು. ಹುಕ್ಕೇರಿ ತಾಲೂಕಿನ ಸಂಸ್ಥೆಯ ಸುಪುತ್ರರು ಯಾರು ಎ ಬಿ ಪಾಟೀಲ್, ದಿವಂಗತ ಉಮೇಶ್ ಕತ್ತಿ ಇರಬಹುದು, ನಾನಿರಬಹುದು. ಇವತ್ತು ನಮ್ಮ ತಾಲೂಕಿನಲ್ಲಿ ಹೊರಗಿನವರು ಯಾರು ಬರಾಕತ್ರ ಇವತ್ತು ದಿವಸ ನಾನು ಅವರು ಅನಿವಾರ್ಯವಾಗಿ ಕೂಡಬೇಕಾದಂತ ಅನಿವಾರ್ಯತೆ. ಇವತ್ತು ಎ ಬಿ ಪಾಟೀಲ್ ಅವ್ರದೇ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ನಾನು ಇವತ್ತು ದಿವಸ ಭಾರತೀಯ ಜನತಾ ಪಕ್ಷದಲ್ಲಿ ಶಿಸ್ತಿನ ಸಿಪಾಯಿಗೆ ನಾನು ಕೆಲಸ ಮಾಡ್ತಾ ಇದ್ದೇನೆ. ಬಟ್ ತಾಲೂಕಿನವರು ಹೊರಗಿನವರು ಬರುವಂತ ಸಂದರ್ಭದಲ್ಲಿ ನಾವು ಸುಮ್ಮನೆ ಕೂಡಕ್ಕಾಗೋದಿಲ್ಲ. ಆ ಸಂದರ್ಭದಲ್ಲಿ ನಾವಿಬ್ರು ಇವತ್ತು ಕಾಂಗ್ರೆಸ್ ಅವರು ಮುಂದಿನ ನಿರ್ಮಾಣಗಳಲ್ಲಿ ಚಿಹ್ನೆ, ಪಕ್ಷದ ಚಿಹ್ನೆ ಮೇಲೆ ಈ ಚುನಾವಣೆಗಳು ಬಂದ್ರೆ ಅವ್ರ ಪಕ್ಷದ ಚಿಹ್ನೆ ಮೇಲೆ ಅವ್ರು ಹೊಡೆದಾಡ್ತಾರೆ, ನನ್ನ ಪಕ್ಷದ ಚಿಹ್ನೆ ಮೇಲೆ ನಾನು ಇಲ್ಲಿ ಚುನಾವಣೆಗಳು ಮಾಡ್ತೀನಿ. ಅದು ಸಹಕಾರಿ ಕ್ಷೇತ್ರದಲ್ಲಿ ಬಂದಂತ ಸಂದರ್ಭದಲ್ಲಿ ಎ ಬಿ ಪಾಟೀಲ್ ನಾನು ಒಂದಾಗ್ತೀವಿ. ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಬೇರೆ ಜಿಲ್ಲೆಯವರನ್ನ, ಬೇರೆ ತಾಲೂಕಿನವರ ಯಾವುದೇ ಪರಿಸ್ಥಿತಿಗೆ ನಾವು ಒಳಗೆ ತರಗೊಡುದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ನಾನು ಅವರು ಒಂದಾಗಿದ್ದೀವಿ. ಇಲ್ಲಿ ನಮ್ಮ ತಾಲೂಕಿನ ಸ್ವಾರ್ಥ ಅಥವಾ ನಮ್ಮ ತಾಲೂಕಿನ ದೇವರುಗಳಾಗಿರ್ತಕ್ಕಂಥ ನಮ್ಮ ಜನರನ್ನ ಸಂರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ, ಇಬ್ಬರದು ಜವಾಬ್ದಾರಿ. ಆ ನಿಟ್ಟಿನಲ್ಲಿ ನಾವು ಒಂದಾಗಿದ್ದೀವಿ. ಮುಂದೂ ಸಹಿತ ಸಹಕಾರಿ ಕ್ಷೇತ್ರದಲ್ಲಿ ನಾವು ಒಂದಾಗಿರ್ತೀವಿ ಅನ್ನೋ ಮಾತನ್ನು ಸಹಿತ ಹೇಳ್ತೀವಿ. ನೀವು ಪದೇ ಪದೇ ಹೇಳ್ತೀರಿ ನಮ್ಮ ಕ್ಷೇತ್ರ, ನಮ್ಮ ಊರು, ನಮ್ಮ ತಾಲೂಕು ಅಂದ್ರೆ ನಿಮಗ್ ನೀವು ರಿಸ್ಟ್ರಿಕ್ಟ್ ಮಾಡ್ಕೊಳ್ತಿದ್ದೀರಿ. ಬಟ್ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿದ್ದಾರೆ ನಮ್ಮ ಇಡೀ ಜಿಲ್ಲೆಯಲ್ಲಿ ಎಲ್ಲೂ ಬಾರ್ಡರ್ ಇಲ್ಲ. ನೀವ್ ಹೇಳ್ತೀರಿ ಮುಂದಿನ ದಿನಗಳಲ್ಲಿ ಯಮಕನಮರಡಿ, ಅಥಣಿ ಎಲ್ಲವೂ ಕೂಡ ನನ್ನ ಟಾರ್ಗೆಟ್ ಅಂತ ಹೇಳಿ. ಬರ್ಲಿ, ನಾವೆಲ್ಲೂ ಕೂಡ ಬಾರ್ಡರ್ ಹಾಕೊಂಡಿಲ್ಲ. ಇದನ್ನು ಗಮನಿಸಿದಾಗ ರಮೇಶ್ ಕತ್ತಿ ಅವರು ರಿಸ್ಟ್ರಿಕ್ಟಿವ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ, ಜಾರಕಿಹೊಳಿ ಅವರು ಬ್ರಾಡರ್ ಪರ್ಸ್ಪೆಕ್ಟಿವ್ ಅಲ್ಲಿ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಅನ್ಸಲ್ವಾ? ಎಸ್, ಒಂದು ಉದಾಹರಣೆ. ಇವತ್ತು ರಿಸ್ಟ್ರಿಕ್ಷನ್, ಇವತ್ತು ಯಮಕನಮರಡಿ ಕ್ಷೇತ್ರ ಎಸ್ಟಿ ಇದೆ. ಅಲ್ಲಿ ಎಸ್ಟಿ ಜನ 70. ಒಬ್ಬ ಕೆಪಿಸಿಸಿ ಅಧ್ಯಕ್ಷನಾಗುವಂತ ಮನುಷ್ಯ, ಒಬ್ಬ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಕನಸು ಕಂಡವನು, ಬೇಸನ ಅರ್ಥ ಮಾಡ್ಕೊಳ್ಳೋದು ಚುನಾವಣೆಗೆ ಇಳಿತಾನಂತಂದ್ರೆ ನಾಳೆ ಪಕ್ಷ ಯಾವ ದಂಡಿಗೆ ಹೋಗಿ ಮುಟ್ಟಿಸಬಹುದು ಅವನು, ಅಥವಾ ನಾಳೆ ಒಂದ್ ವೇಳೆ ಮುಖ್ಯಮಂತ್ರಿ ಮಾಡಿದರೆ ಯಾವ ದಂಡಿಗೆ ಹೋಗಿ ಸರ್ಕಾರವನ್ನು ಮುಟ್ಟಿಸಬಹುದು ಅನ್ನೋದನ್ನ ವರಿಷ್ಠರು ಚಿಂತನೆ ಮಾಡಬೇಕು. ಅವ್ರು ಯಾರು ಹೇಳಿದಾರೋ ಅವರು ಚಿಂತನೆ ಮಾಡಬೇಕು. ಇದ್ರ ಬಗ್ಗೆ ಅವ್ರು ಚಿಂತನೆ ಮಾಡಬೇಕು. ಪ್ರತಿ ಬಾರಿ ಚುನಾವಣೆಯ ಸ್ಟ್ರಾಟಜಿಗಳು ಸೋಲ್ತಾ ಇರಲಿಲ್ಲ. ಈ ಬಾರಿ ಸೋತಿದ್ದು ರಮೇಶ್ ಜಾರಕಿಹೊಳಿ ಅವರನ್ನ ಆಚೆ ಇಟ್ಟದ್ದಕ್ಕೆ. ರಮೇಶ್ ಅನ್ನೋ ಸ್ಟ್ರೆಂತಿನ ಪ್ರಾಮುಖ್ಯತೆ ಏನು ಅನ್ನೋದು ನಮಗೆ ಅರ್ಥ ಆಗ್ಲಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ರಮೇಶ್ ಜಾರಕಿಹೊಳಿ ಕೂಡ ಎಂಟರ್ ಆಗ್ತಾರೆ, ಬಹಳ ಆಕ್ಟಿವ್ ಆಗ್ತಾರೆ. ಇದು ಕೂಡ ಬಂತು ಸತೀಶ್ ಜಾರಕಿಹೊಳಿ ಅವ್ರ ಬಾಯಲ್ಲಿ. ಯಾರು ಎಂಟರ್ ಆದ್ರೂ ಇವತ್ತು ದಿವಸ ಅಶ್ವಮೇಧ ಕುದುರೆಯನ್ನು ಕಟ್ಟಿ ಹಾಕಿದೀವಿ. ಯಾರು ಬಂದ್ರು ಅಷ್ಟೇ, ಅದನ್ನು ಬಿಡೋ ಪ್ರಶ್ನೆನೇ ಇಲ್ಲ. ಬರುವಂತಹ ದಿನಮಾನಗಳಲ್ಲಿ ಇವತ್ತು ದಿವಸ ಜಾರಕಿಹೊಳಿ ರಹಿತವಾಗಿರ್ತಕ್ಕಂಥ ಒಂದು ಸರ್ಕಾರ ಇರಬೇಕು ಅನ್ನುವಂಥದ್ದು ಜಿಲ್ಲೆಯ ಜನರ ಕನಸಿದೆ, ರಾಜ್ಯದ ಜನರ ಕನಸಿದೆ. ಆ ನಿಟ್ಟಿನಲ್ಲಿ ನಾನು ಮುಂದುವರಿತೀನಿ ಅನ್ನೋ ಮಾತನ್ನು ಹೇಳ್ತೀನಿ. ನಾನು ಆಗ್ಲೇ ಕೇಳಿದೆ, ಈ ಚುನಾವಣೆ ತುಂಬಾ ಪರ್ಸನಲ್ ಲೆವೆಲ್ ಅಲ್ಲಿ ನಡೀತಾ ಅಂತ ಹೇಳಿ. ಯಾಕಂದ್ರೆ ಇಲ್ಲಿ ನೋಡಿ, ಜೊಲ್ಲೆ ಅವರ ಉದಾಹರಣೆ, ನಾನು ರಮೇಶ್ ಜಾರಕಿಹೊಳಿ ಅವರು ಹೇಳಿದೆ, ಅವ್ರು ಯಾವ ಪಕ್ಷದಲ್ಲಿದ್ದಾರೆ ನಿಮಗೆ ಗೊತ್ತಿರೋ ವಿಚಾರ. ಆದ್ರೆ ಜೊಲ್ಲೆ ಅವರ ವಿಚಾರದಲ್ಲೂ ಕೂಡ ಜೊಲ್ಲೆ ಅವರನ್ನ ಒಂದು ಸತಿ ನಿಮ್ಮ ವಿರುದ್ಧ ಬಂದೂಕಿಡಕ್ಕೆ ಹೆಗಲಾಗಿ, ಮತ್ತೊಂದು ಸತಿ ನೀವು ಜಾರಕಿಹೊಳಿ ಕುಟುಂಬದ ವಿರುದ್ಧ ಬಂದೂಕಿಡ್ಲಿಕ್ಕೆ ಹೆಗಲಾಗಿ, ಜೊಲ್ಲೆ ಅವರ ಹೆಗಲು ಬಳಕೆ ಆಗ್ತಿದೆಯಾ ರಾಜಕೀಯದಲ್ಲಿ ಅಂತ ಹೇಳಿ. ನನ್ನ ಹೆಗಲನ್ನ ಇಬ್ಬರು ಬಳಕೆ ಮಾಡ್ಕೊಂಡಿದ್ದಾರೆ. ಹೇಗೆ? ನನ್ನ ಹೆಗಲ ಮೇಲೆ ಬಂದೂಕನ್ನಿಟ್ಟು ಇವತ್ತು ದಿವಸ ನನಗೆ ಟಿಕೆಟ್ ಸಿಗದೆ ಹೋದ ತಕ್ಷಣ ಒಂದು ಸ್ವಲ್ಪ ಮಾನಸಿಕ ಅಂದ್ರೆ ತೊಂದರೆ ಆಗಿ ನನ್ನ ಮನೆಯಲ್ಲಿ ನಾನಿದ್ದೆ. ಅದರ ಇವತ್ತು ಒಂದು 2-3 ಸಲ ನನ್ನ ಮನೆಗೆ ಬಂದು ರಿಕ್ವೆಸ್ಟ್ ಮಾಡಿ ನಮ್ಗೆ ಹೆಲ್ಪ್ ಮಾಡಿ ಅಂತ ಸತೀಶ್ ಅವರು ಕೇಳಿದ್ರು. ಬಟ್ ಹೆಲ್ಪ್ ಅದು ಮಾಡೋಕ್ಕಾಗಲ್ಲಪ್ಪ, ಪಕ್ಷಕ್ಕಾಗಿ ನಿಷ್ಠನಾಗಿದ್ದೀನಿ, ಪಕ್ಷದ ಕೆಲಸ ಮಾಡ್ತೀನಿ ಮಾತನ್ನು ಹೇಳಿದೆ. ಆ ನಂತರ ಇವತ್ತು ದಿವಸ ಕಡೆಗೂ ಏನೋ ಅದು ಇವತ್ತು ನನ್ನ ಹೆಗಲ ಮೇಲೆ ಬಂದೂಕಿಡುವುದ್ರ ಮುಖಾಂತರ ಜೊಲ್ಲೆ ಅವರನ್ನು ಸೋಲಿಸಿದ್ರು. ಆಮೇಲೆ ಅದರ ಉಪಯೋಗವನ್ನು ತಗೊಳ್ಬೇಕಂತ ಜೊಲ್ಲೆ ಅವರು ಇವತ್ತು ದಿವಸ ನನ್ನ ಹೆಗಲ ಮೇಲೆ ಬಂದೂಕನ್ನು ಇಡೋದ್ರ ಮುಖಾಂತರ, ಯಾಕಂದ್ರೆ ಜೊಲ್ಲೆ ಅವರಿಗೆ ಗೊತ್ತಿತ್ತು ಈ ತಾಲೂಕಿನಲ್ಲಿ ಹೊರಗಿನವರು ಯಾರೇ ಬಂದರೂ ಕೆಲಸ ಆಗೋದಿಲ್ಲ ಅಂತ. ಇದೆಲ್ಲ ಗೊತ್ತಿದ್ದಂತ ಜೊಲ್ಲೆ ಅವರು ಅವರಿಗೆ ತಪ್ಪು ಮಾರ್ಗದರ್ಶನ ಮಾಡಿ, ಅವರಿಗೆ ತಪ್ಪು ದಿಶಾಬೂಲು ಮಾಡೋದ್ರ ಮುಖಾಂತರ ಅವ್ರನ್ನ ರಾಜಕೀಯಕ್ಕೆ ಎಂಟ್ರಿ, ನಮ್ಮ ತಾಲೂಕಿನ ಸಂಘ ಸಂಸ್ಥೆ ಚುನಾವಣೆಗೆ ಎಂಟ್ರಿ ಕೊಟ್ಟು ನನ್ನ ಹೆಗಲ ಮೇಲೆ ಗನ್ನಿಟ್ಟರು, ಅವರನ್ನು ಸೋಲಿಸಿದ್ರು. ಅವ್ರಿಗೆ ಬೇಸರ ಇದೆ, ನೀವು ಸಪೋರ್ಟ್ ಮಾಡಲಿಲ್ಲ ಚುನಾವಣೆ ಸಂದರ್ಭದಲ್ಲಿ ಅನ್ನೋದು. ಸಹಜವಾಗಿ ನಿಮ್ ವಿರುದ್ಧವಾಗಿ ಯಾರು ನಿಲ್ತಾರೋ ಅವ್ರ ಜೊತೆಯಲ್ಲಿ ಕೈ ಜೋಡಿಸ್ತಾರೆ, ಸ್ವಾಭಾವಿಕ. ಅದ್ರ ಬಗ್ಗೆ ನಾನು ಒಪ್ಕೋತೀನಿ, ಇಲ್ಲ ಅನ್ನೋದಿಲ್ಲ. ಬಟ್ ಗ್ರೌಂಡ್ ರಿಯಾಲಿಟಿನ ಜಾರಕಿಹೊಳಿಗೆ ಹೇಳಬೇಕಾಗಿತ್ತು. ಜೊಲ್ಲೆ ಈ ರೀತಿ ಇದೆ ಅನ್ನೋ ಮಾತನ್ನು ಹೇಳಬೇಕಾಗಿತ್ತು. ಅದರ ಜೊತೆಗೆ ಇವತ್ತು ಜೊಲ್ಲೆಯವರಿಗೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಇವತ್ತು 5 ಸಲ ನಮ್ಮ ಪಕ್ಷದವರು ಸರ್ವೆ ಮಾಡಿದ್ರು ಸಹಿತ ಮತ್ತು ಹೋಗಿ ಅದನ್ನು ಬೆನ್ನತ್ತಿ ಟಿಕೆಟ್ ತರೋದ್ರ ಮುಖಾಂತರ ಇವತ್ತು ಅವರು ನಿಲ್ತಾರೆ ಅಂದ್ರೆ, ಅವ್ರು ನನಗೆ ಬಂದಾಗ ನಾನು 2 ಸಲ ಹೇಳಿದ್ದೀನಿ ಅವ್ರಿಗೆ, ಈ ರೀತಿ ಇವತ್ತು ಎನ್ಕಂಬನ್ಸಿ ಇವತ್ತು ಇದೆ ಅಂದಾಗ ಮತ್ತೆ ನೀವು ನಿಲ್ಲೋದು ಸರಿಯಲ್ಲ.
ಬೇಡ, ನೀವು ಪಕ್ಷದ ಚಿಹ್ನೆ ಇದ್ರು ಆ ವ್ಯಕ್ತಿ ಬೇಡ ಅನ್ನುವಂತ ಒಂದು ನಿರ್ಣಯಕ್ಕೆ ಜನ ಆಲ್ರೆಡಿ ಬಂದಿದ್ದಾರೆ. ಬೇಡ ಅನ್ನೋ ಮಾತನ್ನು ಹೇಳಿದ್ರಿ, ಅದಾಗಿ ಅವ್ರು ನಿಂತರು. ನೀವು ಹೊರಗೆ ಬರ್ರಿ, ನಾನು ಆಯ್ಕೆಗೆ ಬರ್ತೀನಿ ಅನ್ನೋ ಮಾತನ್ನು ಸಹಿತ ನನಗೆ 2 ಸಲ ಹೇಳಿದ್ರು. ಬಟ್ ಹೊರಗೆ ಬರೋ ಪರಿಸ್ಥಿತಿ ನಾನಿಲ್ಲ ಅನ್ನುವಂತ ಮಾತನ್ನು ಹೇಳಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಕೇವಲ ನಮ್ಮ ಹುಕ್ಕೇರಿ ಮತಕ್ಷೇತ್ರ 8,000 ಪ್ಲಸ್ ಅಥಣಿ ಮತಕ್ಷೇತ್ರ 8,000 ಲೀಡ್ ಬಿಟ್ರೆ, ಜೊಲ್ಲೆಯವರ ಮತಕ್ಷೇತ್ರದಲ್ಲಿ 30,000 ಮೈನಸ್ ಆಗಿದ್ದಾರೆ. ಅದಕ್ಕೆ ಜೊಲ್ಲೆಯವರು ಏನ್ ಹೇಳ್ತಾರೆ? ಇವತ್ತು ಕೇವಲ ರಮೇಶ್ ಕತ್ತಿ ಕಾರಣ ಇರಬಹುದು, ಇನ್ನೊಬ್ಬರ ಕಾರಣ ಮತ್ತೊಬ್ಬರ ಕಾರಣ ಅನ್ನೋಕ್ಕಿಂತ ತಮ್ಮ ಮತಕ್ಷೇತ್ರದಲ್ಲಿ 30,000 ಮತದಿಂದ ಹಿಂದಿದ್ದಾರೆ ಅವರು. ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಇವತ್ತು? ನಡೆದ ವಿಚಾರಗಳಲ್ಲಿ ಈ ರಾಜ್ಯದ ಜನರಿಗೆ ಯಾರು ಬೆಳಗಾವಿ ಪಾಲಿಟಿಕ್ಸ್ ಅನ್ನ ಅಷ್ಟು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅವ್ರಿಗೆ ಗೊಂದಲ ಆಗೋದೇನು ಅಂದ್ರೆ ಎ ಬಿ ಪಾಟೀಲ್ರ ವಿಚಾರ. ಎ ಬಿ ಪಾಟೀಲ್ರು ನಿಮ್ ವಿರುದ್ಧವಾಗಿ ನಿಂತವರು ಬೇರೆ ಚುನಾವಣೆಗಳಲ್ಲಿ. ಈಗ ಅವರು ನೀವು ಕೈ ಜೊತೆಯಲ್ಲಿ ಇಟ್ಕೊಂಡು ಸ್ವಾಭಿಮಾನಿ ಪ್ಯಾನೆಲ್ ಅಂತ ಮಾಡ್ತೀರಿ ಅಂದ್ರೆ ಸ್ವಾರ್ಥಕ್ಕೋಸ್ಕರ ಯಾವಾಗ ಯಾರ ಜೊತೆ ಬೇಕಾದ್ರೂ ಕೈ ಹಿಡಿತೀರಿ, ಯಾವಾಗ ಯಾರ ಜೊತೆ ಬೇಕಾದ್ರೂ ಕೈ ಬಿಡ್ತೀರಿ ಅಂತ ಇದನ್ನ ಹೆಂಗ್ ಅರ್ಥ ಮಾಡ್ಕೊಳ್ಬೇಕು? ನಿಮ್ ತಪ್ಪು ಕಲ್ಪನೆ. ಎ ಬಿ ಇವತ್ತು ಹುಕ್ಕೇರಿ ತಾಲೂಕ, ಆ ಸಂಸ್ಥೆ ಹುಕ್ಕೇರಿ ತಾಲೂಕಿಂದು. ಹುಕ್ಕೇರಿ ತಾಲೂಕಿನ ಸಂಸ್ಥೆಯ ಸುಪುತ್ರರು ಯಾರು? ಎ ಬಿ ಪಾಟೀಲ್, ದಿವಂಗತ ಉಮೇಶ್ ಕತ್ತಿ ಇರಬಹುದು, ನಾನಿರಬಹುದು. ಇವತ್ತು ನಮ್ಮ ತಾಲೂಕಿನಲ್ಲಿ ಹೊರಗಿನವರು ಯಾರು ಬರಾಕತ್ರ ಇವತ್ತು ದಿವಸ ನಾನು ಅವರು ಅನಿವಾರ್ಯವಾಗಿ ಕೂಡಬೇಕಾದಂತ ಅನಿವಾರ್ಯತೆ. ಇವತ್ತು ಎ ಬಿ ಪಾಟೀಲ್ ಅವ್ರದೇ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ನಾನು ಇವತ್ತು ದಿವಸ ಭಾರತೀಯ ಜನತಾ ಪಕ್ಷದಲ್ಲಿ ಶಿಸ್ತಿನ ಸಿಪಾಯಿಗೆ ನಾನು ಕೆಲಸ ಮಾಡ್ತಾ ಇದ್ದೇನೆ. ಬಟ್ ತಾಲೂಕಿನವರು ಹೊರಗಿನವರು ಬರುವಂತ ಸಂದರ್ಭದಲ್ಲಿ ನಾವು ಸುಮ್ಮನೆ ಕೂಡಕ್ಕಾಗೋದಿಲ್ಲ. ಆ ಸಂದರ್ಭದಲ್ಲಿ ನಾವಿಬ್ರು ಇವತ್ತು ಕಾಂಗ್ರೆಸ್ ಅವರು ಮುಂದಿನ ನಿರ್ಮಾಣಗಳಲ್ಲಿ ಚಿಹ್ನೆ, ಪಕ್ಷದ ಚಿಹ್ನೆ ಮೇಲೆ ಈ ಚುನಾವಣೆಗಳು ಬಂದ್ರೆ ಅವ್ರ ಪಕ್ಷದ ಚಿಹ್ನೆ ಮೇಲೆ ಅವ್ರು ಹೊಡೆದಾಡ್ತಾರೆ, ನನ್ನ ಪಕ್ಷದ ಚಿಹ್ನೆ ಮೇಲೆ ನಾನು ಇಲ್ಲಿ ಚುನಾವಣೆಗಳು ಮಾಡ್ತೀನಿ. ಆದ್ರೆ ಸಹಕಾರಿ ಕ್ಷೇತ್ರದಲ್ಲಿ ಬಂದಂತ ಸಂದರ್ಭದಲ್ಲಿ ಎ ಬಿ ಪಾಟೀಲ್ ನಾನು ಒಂದಾಗ್ತೀವಿ. ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಬೇರೆ ಜಿಲ್ಲೆಯವರನ್ನ, ಬೇರೆ ತಾಲೂಕಿನವರ ಯಾವುದೇ ಪರಿಸ್ಥಿತಿಗೆ ನಾವು ಒಳಗೆ ತರಗೊಡುದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ನಾನು ಅವರು ಒಂದಾಗಿದ್ದೀವಿ. ಇಲ್ಲಿ ನಮ್ಮ ತಾಲೂಕಿನ ಸ್ವಾರ್ಥ ಅಥವಾ ನಮ್ಮ ತಾಲೂಕಿನ ದೇವರುಗಳಾಗಿರ್ತಕ್ಕಂಥ ನಮ್ಮ ಜನರನ್ನ ಸಂರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ, ಇಬ್ಬರದು ಜವಾಬ್ದಾರಿ. ಆ ನಿಟ್ಟಿನಲ್ಲಿ ನಾವು ಒಂದಾಗಿದ್ದೀವಿ. ಮುಂದೂ ಸಹಿತ ಸಹಕಾರಿ ಕ್ಷೇತ್ರದಲ್ಲಿ ನಾವು ಒಂದಾಗಿರ್ತೀವಿ ಅನ್ನೋ ಮಾತನ್ನು ಸಹಿತ ಹೇಳ್ತೀವಿ. ನೀವು ಪದೇ ಪದೇ ಹೇಳ್ತೀರಿ ನಮ್ಮ ಕ್ಷೇತ್ರ, ನಮ್ಮ ಊರು, ನಮ್ಮ ತಾಲೂಕು ಅಂದ್ರೆ ನಿಮಗ್ ನೀವು ರಿಸ್ಟ್ರಿಕ್ಟ್ ಮಾಡ್ಕೊಳ್ತಿದ್ದೀರಿ. ಬಟ್ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿದ್ದಾರೆ ನಮ್ಮ ಇಡೀ ಜಿಲ್ಲೆಯಲ್ಲಿ ಎಲ್ಲೂ ಬಾರ್ಡರ್ ಇಲ್ಲ. ನೀವು ಹೇಳ್ತೀರಿ ಮುಂದಿನ ದಿನಗಳಲ್ಲಿ ಯಮಕನಮರಡಿ, ಅಥಣಿ ಎಲ್ಲವೂ ಕೂಡ ನನ್ನ ಟಾರ್ಗೆಟ್ ಅಂತ ಹೇಳಿ. ಬರ್ಲಿ, ನಾವೆಲ್ಲೂ ಕೂಡ ಬಾರ್ಡರ್ ಹಾಕೊಂಡಿಲ್ಲ. ಇದನ್ನು ಗಮನಿಸಿದಾಗ ರಮೇಶ್ ಕತ್ತಿ ಅವರು ರಿಸ್ಟ್ರಿಕ್ಟಿವ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ, ಜಾರಕಿಹೊಳಿ ಅವರು ಬ್ರಾಡರ್ ಪರ್ಸ್ಪೆಕ್ಟಿವ್ ಅಲ್ಲಿ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಅನ್ಸಲ್ವಾ? ಎಸ್, ಒಂದು ಉದಾಹರಣೆ. ಇವತ್ತು ರಿಸ್ಟ್ರಿಕ್ಷನ್, ಇವತ್ತು ಯಮಕನಮರಡಿ ಕ್ಷೇತ್ರ ಎಸ್ಟಿ ಇದೆ. ಅಲ್ಲಿ ಎಸ್ಟಿ ಜನ 70-80 ಸಾವಿರ ನಮ್ಮ ಎಸ್ಟಿ ಜನ ಇದೆ. ಒಂದು MLC ಏನು ಈ ಕರ್ನಾಟಕ ರಾಜ್ಯ ಗುತ್ತಿಗೆ ಮಾಡಿಕೊಡ್ತೀರಾ? ಕರ್ನಾಟಕ ರಾಜ್ಯ ಅವ್ರ ಮೇಲೂ ಪ್ರೆಷರ್ ಏನ್ ಕಮ್ಮಿ ಇಲ್ಲಲ್ಲ ಸರ್. ಅವರದೇ ಪಕ್ಷದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಸಪೋರ್ಟ್ ಎಷ್ಟಿದೆ ಗೊತ್ತಿಲ್ಲ. ಡಿ.ಕೆ. ಶಿವಕುಮಾರ್ ಅವರ ಇಂಟರ್ಫಿಯರೆನ್ಸ್ ಜಾರಕಿಹೊಳಿ ಅವರಿಗೆ ಎಷ್ಟು ತೊಂದರೆ ಮಾಡ್ತಿದೆ ನಿಮಗೆ ಗೊತ್ತಿಲ್ಲದಿರೋ ವಿಚಾರ ಏನಲ್ಲ. ಅಲ್ಲಲ್ಲ, ಇದು ನೀವು ಅವರ ಪಕ್ಷದ ವಿಚಾರದಲ್ಲಿ ನಾನು ಹೆಚ್ಚು ಮಾತಾಡೋಕ್ಕಿಂತ ಸರ್ವಧರ್ಮೀಯರಿಗೂ ಅವಕಾಶ ಕಲ್ಪಿಸಿಕೊಡಬೇಕನ್ನೋದೇ ನನ್ನ ಮುಖ್ಯವಾದ. ಇವತ್ತು ಅರಮಾಯಿ ಮತಕ್ಷೇತ್ರದಲ್ಲಿ ಲಿಂಗಾಯತ ಅಥವಾ ಕುರುಬರಿ ಕೊಟ್ಟರೆ ಸರಿ ಹೋಗುತ್ತೆ, ಅಲ್ಲಿ ಯಾಕೆ ಇವ್ರು ಹೋಗಿ ನಿಲ್ಬೇಕು? ಇವತ್ತು ಇಲ್ಲಿಯೂ ಸಹಿತ ಗೋಕಾಕದಲ್ಲಿ ಲಿಂಗಾಯತ ಕೊಟ್ಟರೆ ಸರಿ ಹೋಗುತ್ತೆ, ಅಲ್ಲಿ ಯಾಕೆ ಇವ್ರು ನಿಲ್ಬೇಕು? ಇವತ್ತು ಯಮಕನಮರಡಿಯಲ್ಲಿ ಅಲ್ಲಿರ್ತಕ್ಕಂಥ ಎಷ್ಟೇ ಅವ್ರು ನಿಲ್ಬಹುದು, ಅಲ್ಲಿರ್ತಕ್ಕಂಥವ್ರು ನಿಲ್ಲಿಸಬಹುದು. ಎಲ್ಲ ನಮಗೆ ಬೇಕು, ನಮ್ಮ ಮನೆಯಲ್ಲೇ ಬೇಕು ಅಂತಂದ್ರೆ ಇದ್ರ ಅರ್ಥ ಏನು? ಈ ಒಂದು ಭಾವನೆಯನ್ನ ಸರ್ವಧರ್ಮೀಯರಿಗೂ ಮನಸ್ಸು ನೋಯ್ತಾ ಇದೆ. ಆ ಒಂದು ಸಂದರ್ಭದಲ್ಲಿ ನಾನು ಈ ಒಂದು ವಿಚಾರವನ್ನು ತಗೊಂಡು ಜನರ ಮುಂದೆ ಹೋಗ್ತೀನಿ. ಬರುವಂತಹ ದಿನಮಾನಗಳಲ್ಲಿ ನಾನೇನಲ್ಲಿ ಹೋಗಿ ನಿಲ್ಲಾಕತ್ತಿಲ್ಲ. ಇವತ್ತು ದಿವಸ ಕರ್ನಾಟಕ, ಇವತ್ತು ಅರಮಾವಿ ಇರಬಹುದು, ಗೋಕಾಕ್ ಇರಬಹುದು, ಯಮಕನಮರಡಿ ಇರಬಹುದು, ಈ ಭಾಗದಲ್ಲಿ ನಾನು ಸ್ವತಃ ಹೋಗ್ತೀನಿ. ಅಲ್ಲಿಯೇ ವ್ಯಕ್ತಿಗಳನ್ನು ನಿಲ್ಲಿಸ್ತೀನಿ. ಅವ್ರನ್ನ ಆಯ್ಕೆ ಮಾಡಿ ಆ ಭಾಗದ ಮೂಲಭೂತ ಸೌಕರ್ಯ ಮತ್ತು ಆ ಭಾಗದ ಅಭಿವೃದ್ಧಿಗಾಗಿ ಶ್ರಮ ಪಡುವಂತ ಒಬ್ಬ ಸಮಾಜ ಸೇವಕರನ್ನು ಕೊಡುವಂತ ಪ್ರಯತ್ನ ಮಾಡ್ತೀನಿ. ಸರಿ, ನೀವು ನಿಮ್ಮ ಪರಿವಾರದ ಅನುಭವ ಹಾಗೆ ರಾಜಕೀಯದಲ್ಲಿ ಸೇವೆ ಬಗ್ಗೆ ಮಾತನಾಡ್ತಿದ್ರಿ, ಹಾಗೆ ಈಗಿನ ಚುನಾವಣೆಯ ಗೆಲುವಿನ ವಿಶ್ವಾಸ, ಕಾನ್ಫಿಡೆನ್ಸ್, ಇದಿಷ್ಟು ಸಾಕಾ ಸರ್? ಬಿಕಾಸ್ ಯು ಹ್ಯಾವ್ ಅ ಲಾಂಗ್ ವೇ ಟು ಗೋ. ಡಿಸಿಸಿ ಬ್ಯಾಂಕ್ ಚುನಾವಣೆ ಇದೆ, ಅದಾದ ನಂತರದಲ್ಲಿ ಸಕ್ಕರೆ ಕಾರ್ಖಾನೆ ಚುನಾವಣೆ ಇದೆ, ಅದಾದ ನಂತರದಲ್ಲಿ ವಿಧಾನಸಭಾ ಚುನಾವಣೆ. ಲಾಂಗ್ ವೇ ಇದನ್ನು ವಿಷನ್ ಲಾಂಗ್ ವೇದಾಗೆ ಇರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಡಿಸಿಸಿ ಬ್ಯಾಂಕ್ನಲ್ಲಿ 40 ವರ್ಷ ಕೆಲಸ ಮಾಡಿದ್ದೀನಿ. 10 ವರ್ಷ ಡೈರೆಕ್ಟರ್ ಆಗಿ, 5 ವರ್ಷ ಉಪಾಧ್ಯಕ್ಷನಾಗಿ, 25 ವರ್ಷ ಅಧ್ಯಕ್ಷನಾಗಿ. ಜಿಲ್ಲೆಯಲ್ಲಿ ಒಬ್ಬ ರೈತ ಹೇಳಿ ನನಗೆ ಅನ್ಯಾಯ ಆಗಿದೆ, ನನಗೆ ಹಣ ಸಿಕ್ಕಿಲ್ಲ, ನನಗೆ ದುಡ್ಡು ಸಿಕ್ಕಿಲ್ಲ, ಒಬ್ಬನೇ ಹೇಳಿದ್ರು ಇವತ್ತು ಜವಾಬ್ದಾರಿ ನಾನು ಅದಕ್ಕೆ. ಅಂದರೆ ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ದೃಷ್ಟಿಯಲ್ಲಿ ಆ ಸಂಸ್ಥೆಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಏನು ಸೌಲಭ್ಯಗಳು ಸಿಗಬೇಕು ಅವೆಲ್ಲಾ ಸೌಲಭ್ಯಗಳನ್ನು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲಾ ರೈತರ ಮನೆಗೆ ತಲುಪಿಸುವಂತ ಕೆಲಸ ಮಾಡಿದರೆ ಅದು ನನ್ನ ಕಾನ್ಫಿಡೆನ್ಸ್ ಇದೆ, ನನಗೆ ಆತ್ಮವಿಶ್ವಾಸ ಇದೆ. ಡಿಸಿಸಿ ಬ್ಯಾಂಕ್ ಚುನಾವಣೆಗೂ ಸಹಿತ ನಾನು ಇವತ್ತು ದಿವಸ ಅದಕ್ಕೂ ನಾನು ಹೋರಾಡ್ತೀನಿ. ಅಲ್ಲಿಯೂ ಸಹಿತ ಒಳ್ಳೆಯವರು ಬರಬೇಕು ಅನ್ನೋ ಅಭಿಪ್ರಾಯ ಇದೆ. ಯಾಕಂದ್ರೆ ಈ ಒಂದು ಚುನಾವಣೆಯಲ್ಲಿ ಏನಾದರೂ ಆ ಒಂದು ಬ್ಯಾಂಕು ಈಗ ಇಂಥವ್ರ ಕೈಯಲ್ಲಿ ಹೋದ್ರೆ
ಮುಂದಿನ ಸಲ ಚುನಾವಣೆ ಬರುದಿಲ್ಲ ಡಿಸಿಸಿ ಬ್ಯಾಂಕಿಂದು, ಯಾಕಂದ್ರೆ ಅದನ್ನ ಪೂರ್ಣ ಮುಗಿಸಿಬಿಡ್ತಾರೆ. ಅದಕ್ಕೆ ಅಲ್ಲಿ ಅದರ ಸಲುವಾಗಿ ನಾನು ಇವತ್ತು ಹೋರಾಟ ಮಾಡುದು, ಅದನ್ನ ಉಳಿಸ್ಕೊಂಡು ಹೋಗ್ರಿ, ಬೆಳೆಸ್ಕೊಂಡು ಹೋಗ್ರಿ. ಯಾಕಂದ್ರೆ ಸಂಸ್ಥೆಗಳನ್ನ ಹಿರಿಯರು ಕಟ್ಟಿದ್ದಾರೆ, ಅವುಗಳ ಉಪಯೋಗ ಆಗಿದೆ. ಇಲ್ಲಿ ನಮ್ಮ ಧಾರವಾಡದ ಡಿಸಿಸಿ ಬ್ಯಾಂಕ್ ತಗೊಳ್ರಿ. ಧಾರವಾಡ ಡಿಸಿಸಿ ಬ್ಯಾಂಕ್ ಇಷ್ಟೆಲ್ಲ ಸಾಲ ಮನ್ನಾ ಆದ್ರೂ ಸಹಿತ ಒಂದು ಪೈಸೆ ಅವ್ರಿಗೆ ಸಿಕ್ಕಿಲ್ಲ. ನಮ್ದು ಉಳಿಸ್ಕೊಂಡು ಹೋಗಿದೀವಿ, ಆ ಸಲುವಾಗಿ ನಮಗೆ ಸಿಕ್ತು. ಅದಕ್ಕೂ ನಾ ಇವತ್ತು ಎಲ್ಲಾ ಜಿಲ್ಲೆ 15 ನಮ್ಮ ತಾಲೂಕಿನಲ್ಲಿ ಬರುವಂತಹ 15 ಜಿಲ್ಲೆ 15 ತಾಲೂಕಿನ ನಮ್ಮ ಬೆಳಗಾವಿ ಜಿಲ್ಲೆ ಇರತಕ್ಕಂಥ 15 ತಾಲೂಕಿನ ಎಲ್ಲಾ ರೈತರಿಗೆ, PKPS ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಒಳ್ಳೆಯ ನಿರ್ದೇಶಕನ ಕಳಿಸ್ರಿ, ಒಳ್ಳೆಯ ಆಯ್ಕೆ ಮಾಡಿ ಕೊಡ್ರಿ. ಯಾಕಂದ್ರೆ ಹಣ ಹೆಂಡಕ್ಕೆ ತಗೊಂಡು ಅವ್ರು ಯಾವ ಹೇಳ್ತಾರೋ ಅದನ್ನ ನಿರ್ದೇಶಕರು ಕಳಿಸಿದ್ರೆ ನಾಳೆ ಬ್ಯಾಂಕಿನಿಂದ ತಮಗೆ ಸಿಗುವಂತ ಸೌಲಭ್ಯ ಯಾವೂ ಸಿಗೋದಿಲ್ಲ. ಈ ಬ್ಯಾಂಕನ್ನು ವ್ಯವಸ್ಥಿತವಾಗಿ ಉಳಿಸಿದ್ರೆ ಸಿಗಬೇಕಾದಂತ ಎಲ್ಲ ಸೌಲಭ್ಯ ಸಿಗೋದ್ರ ಮುಖಾಂತರ ಇನ್ನೂ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಬ್ಯಾಂಕಿನಿಂದ ಒಳ್ಳೇದಾಗುತ್ತೆ ಅನ್ನುವಂತ ಭರವಸೆ ನನಗಿದೆ. ಡಿಸಿಸಿ ಬ್ಯಾಂಕ್ ಚುನಾವಣೆ ಬಗ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಸರ್? ಯಾಕಂದ್ರೆ ನಿಮ್ಮನ್ನ ಬಹಳ ವ್ಯವಸ್ಥಿತವಾಗಿ ಪ್ಲಾನ್ಡ್ ಆಗಿ ಅದರಿಂದ ಆಚೆ ಇಟ್ರು, ನಿಮ್ ಪ್ರಭಾವ ಕಮ್ಮಿ ಮಾಡಿದ್ರು. ಈಗ ಬರೋ ಚುನಾವಣೆ ಬಗ್ಗೆ ವಿಶ್ವಾಸ ಎಷ್ಟಿದೆ? ಹಾಗೆ ಈ ಚುನಾವಣೆಯ ಗೆಲುವು, ಸಹಕಾರಿ ಸಂಘದ ಚುನಾವಣೆಯ ಗೆಲುವು ಇದಕ್ಕೆ ಬೂಸ್ಟರ್ ಆಗಬಹುದಾ? 100% ಬೂಸ್ಟರ್ ಆಗೋದು ಅನ್ನೋದಕ್ಕಿಂತ ಜಿಲ್ಲೆಯ ಜನ ನಿರ್ಣಯ ಮಾಡಿದ್ದಾರೆ. ಯಾರ ಕಡೆ ಸಂಘ ಸಂಸ್ಥೆಗಳಿದ್ರು ಸರಿ ಇರ್ತಾವೆ ಅನ್ನೋದ್ರ ಬಗ್ಗೆ ಜನ ಆಲ್ರೆಡಿ ಡಿಸೈಡೆಡ್. ಆ ನಿಟ್ಟಿನಲ್ಲಿ ಯಾರ ಕಡೆ ಸಂಘ ಸಂಸ್ಥೆಗಳು ವ್ಯವಸ್ಥಿತವಾಗಿರ್ತಾವೆ ಅನ್ನೋದನ್ನ ಗಮನದಲ್ಲಿ ಇಟ್ಟುಕೊಂಡು ಜನ ಮತದಾನ ಮಾಡ್ತಾರೆ, ಒಳ್ಳೆ ನಿರ್ದೇಶಕರನ್ನ ಆಯ್ಕೆ ಮಾಡಿ ಕೊಡ್ತಾರೆ. ಮತ್ತು ಡಿಸಿಸಿ ಬ್ಯಾಂಕ್ ಇವತ್ತು ದಿವಸ ನಮ್ಮ ಹದ್ದಿಯಲ್ಲಿ ನಮ್ಮ ಸುಪರ್ದಿಯಲ್ಲಿ ಇಟ್ಟುವ ಮುಖಾಂತರ ಜಿಲ್ಲೆಯಲ್ಲಿ ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಇವತ್ತು ದಿವಸ ನಾವು ಸೇವೆ ಮಾಡೋದ್ರ ಮುಖಾಂತರ ಮತ್ತೆ ಜಿಲ್ಲೆಯನ್ನು ವ್ಯವಸ್ಥಿತ ದಾರಿಯಲ್ಲಿ ಒಯ್ತೀವಿ ಅನ್ನೋ ಮಾತನ್ನು ಹೇಳ್ತೀನಿ. ಇದು ಟ್ರೇಲರ್ ಮಾತ್ರ, ಪಿಕ್ಚರ್ ಇನ್ನೂ ದೊಡ್ಡದಿದೆ ಅನ್ನೋ ಡೈಲಾಗ್ ಕೂಡ ಬಂತು ತಮ್ಮ ಕಡೆಯಿಂದ. ಯಾವ್ದದು ಪಿಕ್ಚರ್ ಅಂತ? ಅಲ್ಲ, ಪಿಕ್ಚರ್ ನೋಡ್ಕೊಂತೀರಿ ನೀವು. ಯಾಕಂದ್ರೆ ಅದನ್ನ ಆಕ್ಟರ್ ಒಬ್ರು, ಪ್ರೊಡ್ಯೂಸರ್ ಒಬ್ರು, ಡೈರೆಕ್ಟರ್ ಒಬ್ರು ಅಂತ ಹೇಳಿದವರು ಸತೀಶ್ ಜಾರಕಿಹೊಳಿ ಅವರು. ಅದನ್ನ ನಾನು ಈಗ ಇದು ಟ್ರೇಲರ್ ಅಂತಾನು ಹೇಳ್ತಾ ಇಲ್ಲ, ಪಿಕ್ಚರ್ ಅಂತಾನು ಹೇಳ್ತಾ ಇಲ್ಲ. ಈಗೇನು ವಿಷನ್ ಇದೆ ನಂದು. ಆ ವಿಷನ್ದಲ್ಲಿ ತಾವು ಯಾರು ಏನು ಅನ್ನೋದನ್ನ ನಾನು ತೋರಿಸ್ಕೊಡ್ಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ. ಅವಾಗ ತಾವು ಯಾರು ಏನು ಅನ್ನೋದನ್ನ ತಾವೇ ನಿರ್ಣಯ ಮಾಡಬೇಕು ಅನ್ನೋ ಮಾತನ್ನು ಹೇಳ್ತೀನಿ ನಾನು. ರೈಟ್ ಸರ್. ಸೊ ಲಾಂಗ್ ವೇ ಇದ್ರೂ ಕೂಡ ವಿಷನ್ ದೊಡ್ಡದಾಗಿದೆ. ವಿಷನ್ ದೊಡ್ಡದಾಗಿರಲೇಬೇಕು. ಯಾಕಂದ್ರೆ ನನ್ನ ಜಿಲ್ಲೆ, ನನ್ನ ರೈತರು, ನನ್ನ ಸಾಮಾನ್ಯ ಜನ, ಅವರನ್ನ ಸಂರಕ್ಷಣೆ ಮಾಡೋದು ನನ್ನ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ದೊಡ್ಡ ನನ್ನ ವಿಷನ್ ಇರಲೇಬೇಕು. ನನ್ನ ಜೊತೆಗೆ ಬಂದಂತವ್ರದ್ದು ವಿಷನ್ ಇರಲೇಬೇಕು. ಮತ್ತು ಸಮಾನ ಮನಸ್ಕರು ಎಲ್ಲರೂ ಒಂದಾಗೋದ್ರ ಮುಖಾಂತರ ಇವತ್ತಿನ ದಿವಸ ಏನ್ ನಡೀತಾ ಇದೆ ಇದಕ್ಕೆ ಇತಿಶ್ರೀಯನ್ನು ಹಾಡೋದ್ರ ಮುಖಾಂತರ ಒಂದು ರಾಮರಾಜ್ಯವನ್ನ ಈ ಭಾಗದಲ್ಲಿ ಕೊಡಬೇಕನ್ನುವಂತ ಮನಸ್ಸನ್ನು ಇಟ್ಕೊಂಡು ನಾವು ಮುಂದುವಡ್ತಾ ಇದ್ದೀವಿ. ಕೆಲವೊಂದು ರಮೇಶ್ ಜಾರಕಿಹೊಳಿ ಅವರಿಗೆ ವೈಯಕ್ತಿಕವಾದ ಪ್ರಶ್ನೆಗಳು, ಯಾಕಂತಂದ್ರೆ ಬೆಳಗಾವಿ ಪಾಲಿಟಿಕ್ಸ್ ಇಸ್ ನಾಟ್ ಅ ಈಸಿ ಗೇಮ್. ಅಂತ ಒಂದು ರಗಡ್ ಪಾಲಿಟಿಕ್ಸ್ ಗೆ ನಿಮ್ಮನ್ನ ನೀವು ಹೇಗೆ ಪ್ರಿಪೇರ್ ಮಾಡ್ಕೊಳ್ತೀರಿ? ನಿಮ್ಮ ಆರೋಗ್ಯದ ಬಗ್ಗೆ ಕೂಡ ಅಪಾರವಾದ ಕಾಳಜಿ ಇದೆ ನಿಮ್ಗೆ ಅಂತ ಕೇಳ್ಪಟ್ಟೆ. ಆರೋಗ್ಯ ದಟ್ಸ್ ಅನ್ ರುಟೀನ್ ವರ್ಕ್. ಅದು ಆರೋಗ್ಯ, ಹಣ್ಣು, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ, ಇದು ಜೊತೆಗೆ ನನ್ನ ಮೇಲೆ ಡಿಪೆಂಡ್ಸಿ ಆಗಿ ಇವತ್ತು ದಿವಸ ನನ್ನ ಜಿಲ್ಲೆಯ ಜನ ಬದುಕ್ತಿದ್ದಾರೆ. ರಮೇಶ್ ಕತ್ತಿ ಬೇಕು, ರಮೇಶ್ ಕತ್ತಿ ಇರಬೇಕು, ಇನ್ನೂ ಒಂದು 4-6 ವರ್ಷ ಬೇಕು ನನಗೆ ಅನ್ನುವಂತ ಅವ್ರ ಭಾವನೆಗೆ ನಾನು ಧಕ್ಕೆ ತರುವುದಿಲ್ಲ. ಯಾಕಂದ್ರೆ ನನ್ನ ಮನೆ ಯಾವ ರೀತಿ ಚೆನ್ನಾಗಿದೆನೋ ಅಷ್ಟೇ ಚೆನ್ನಾಗಿ ನನ್ನ ನಂಬಿದವರ, ನನ್ನ ಮೇಲೆ ಅವಲಂಬಿತವಾದವರ ಪ್ರತಿಯೊಬ್ಬರ ಮನೆ ಸುಖದಲ್ಲಿರಬೇಕು, ಶಾಂತಿಯಲ್ಲಿರಬೇಕು, ಸುಖ ಸಮೃದ್ಧಿಯಲ್ಲಿರಬೇಕು. ಸರ್ಕಾರದ ಎಲ್ಲಾ ಸೌಲಭ್ಯಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲಾ ಸೌಲಭ್ಯಗಳು ಅವ್ರ ಮನೆಗೆ ಹೋಗಿ ಮುಟ್ಟಬೇಕು. ಅವರು ಒಬ್ಬ ಮುಖ್ಯವಾಹಿನಿಯ ಪ್ರಜೆಯಾಗಿ ಹೊರಗೆ ಬರಬೇಕು ಅನ್ನೋಂತ ನನ್ನ ಪ್ರಯತ್ನ ಇದೆ. ಅದರಲ್ಲಿ ನನ್ನ ವೈಯಕ್ತಿಕ ಲಾಭ ಏನಿಲ್ಲ. ಆದ್ರೆ ನನ್ನ ನಂಬಿದ್ದಾರೆ, ನಾನು ಡಿಪೆಂಡ್ ಮಾಡಿಕೊಂಡಿದ್ದಾರೆ. ಅವ್ರ ಸಲುವಾಗಿ ನಾನು ಆರೋಗ್ಯ ಇಟ್ಟುಕೊಂಡು ಅವ್ರ ಸೇವೆ ಇನ್ನೂ 16 ವರ್ಷ ಸೇವೆ ಮಾಡಬೇಕು. ಅವ್ರನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮುಖ್ಯವಾಹಿನಿಗೆ ತರಬೇಕು ಅನ್ನೋ ಒಂದು ಪ್ರಾಮಾಣಿಕ ಪ್ರಯತ್ನ ಈ ಕತ್ತಿ ಕುಟುಂಬದಿಂದ ಆಗ್ತಾ ಇದೆ. ನಾನು ಆರೋಗ್ಯದ ಬಗ್ಗೆ ಯಾಕೆ ವಿಶೇಷವಾಗಿ ಕೇಳಿದೆ ಅಂದ್ರೆ ಆಹಾರ, ಆರೋಗ್ಯ ಸಮಾನಾಂತರವಾದದ್ದು. ಆಹಾರದ ಬಗ್ಗೆನೂ ನಿಮ್ದೇ ಆದ ಕೆಲವೊಂದು ಪಾಲಿಸಿಗಳಿದೆಯಂತೆ. ಹೌದು, ಅದು ಆರೋಗ್ಯ. ಇವತ್ತು ಬೆಳಿಗ್ಗೆ 8 ಗಂಟೆಗೆ ಹಣ್ಣು ತಿಂದಿದ್ದೀನಿ. ಹಣ್ಣು ತಿಂದು 1:15ಗೆ 2 ಇಡ್ಲಿ, 1 ವಡ ತಿಂದಿದ್ದೀನಿ. ಇನ್ನು 4:15ಗೆ 1 ಕ್ಯಾಡ್ಬರೀಸ್, 2 ಚಾಕ್ಲೇಟ್ ತಿಂತೀನಿ. ಅದು ಆರೋಗ್ಯ ಬೇಕು. ಆರೋಗ್ಯ ಇದ್ರೆ ಜನಸೇವೆ ಮಾಡಬಹುದು. ಆ ನಿಟ್ಟಿನಲ್ಲಿ ಆರೋಗ್ಯನೂ ಇಟ್ಕೊಂಡಿರ್ತೀನಿ. ಮತ್ತು ಸಂಡೇ ಒಂದ್ ದಿವಸ ಹೆಂಡತಿ ಜೊತೆಗೆ ಇರ್ತೀನಿ. ಅಲ್ಲಿ ಹೋಗೋದಿಲ್ಲ, ಹೆಂಡತಿ ಜೊತೆ ಇರ್ತೀನಿ. ಯಾಕಂದ್ರೆ ಜನರಿಗೆ ಗೊತ್ತಾಗಬೇಕು, ಅವ ಮಾಡ್ಕೊಂಡಂತ ಹೆಂಡತಿ ತಂದೆ ತಾಯಿಯನ್ನು ಬಿಟ್ಟು, ಅಕ್ಕ ತಂಗಿ, ಅಣ್ಣ ತಮ್ಮನ್ನು ಬಿಟ್ಟು ನಮ್ಮ ಜೊತೆಗೆ ಬಂದಿರ್ತಾಳೆ. ಒಂದ್ ದಿವಸ ಮಾಡ್ಕೊಂಡು ಹೆಂಡತಿ, ಯಾಕಂದ್ರೆ ನಮ್ಮ ಸುಖ ದುಃಖದಲ್ಲೇ ಭಾಗಿಯಾಗಿರ್ತಾಳೆ. ಒಂದು ದಿವಸ ಆಕೆ ಜೊತೆ ಕುತ್ಕೊಂಡು ನಿಮ್ಮ ತಂದೆ ಆಗಿದ್ದಾನೆ, ನಿಮ್ಮ ತಾಯಿ ಆಗಿದ್ದಾಳೆ, ಅಣ್ಣ ತಮ್ಮ ಆಗಿದ್ದಾರೆ, ಅಕ್ಕ ತಂಗಿರು ಆಗಿದ್ದಾರೆ, ನಿಮ್ ಕಡೆ ಏನ್ ಮಳೆ ಬೆಳೆ ಇದೆ, ಸ್ವಲ್ಪ ಗಂಡ ಎಷ್ಟೋ ಒಂದು ವಾರದಲ್ಲಿ ಒಂದು ದಿವಸ ನನ್ನ ಜೊತೆ ಕೂತ್ ಮಾತಾಡ್ತಾನೆ ಅನ್ನೋಂತ ಸಂತೋಷನ ಆಕೆಗಿರ್ತದೆ. ಆ ನಿಟ್ಟಿನಲ್ಲಿ ದಟ್ಸ್ ಕಾನ್ ಫ್ಯಾಮಿಲಿ ಲೈಫ್. ಸೊಸೆಯಂದಿರು, ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಜೊತೆ ಟೈಮ್ ಪಾಸ್ ಮಾಡ್ಕೊಂಡಂತ ನಂದೇ ಆಗಿರ್ತಕ್ಕಂಥ ಒಂದು ಚೌಕಟ್ಟಲ್ಲಿ ಕೆಲಸ ಮಾಡ್ತೇನೆ.
ಮತ್ತೆ ಹಿಂಗೆ ಎಲ್ಲರೂ ಇರ್ಬೇಕಂತ ನಾನು ಬಯಸ್ತೇನೆ. ಬೆಳಗಾವಿ ದೊಡ್ಡ ಜಿಲ್ಲೆ, ದೊಡ್ಡ ಜಿಲ್ಲೆಗೆ ಸಂಬಂಧಪಟ್ಟ ವ್ಯಕ್ತಿಯಾಗಿ ದೊಡ್ಡ ಕನಸು ಕೂಡ ಜಿಲ್ಲೆಗೆ ಸಂಬಂಧಪಟ್ಟಂತೆ ಅದರಲ್ಲೂ ರಾಜಕಾರಣಿಯೂ ಆಗಿರೋದ್ರಿಂದ ಇರುತ್ತೆ. ಸೊ ಬೆಳಗಾವಿ ಬಗ್ಗೆ ನಿಮಗಿರೋ ಕನಸು ರಾಜಕೀಯಕ್ಕೆ ಜೋಡಣೆಯಾಗಿ ಇವತ್ತು ಬೆಳಗಾವಿಯಲ್ಲಿ ವಿಶೇಷವಾಗಿ ರಾಜಕೀಯ ಮೊದಲಿಂದನೂ ರಾಜಕಾರಣ ಮಾಡ್ಕೋತ ಬಂದಿದ್ವಿ. ರಾಜಕೀಯ ಜೊತೆಗೆ ಸಹಕಾರಿ ಮತ್ತು ಸಾಮಾಜಿಕ ಎರಡೂ ಕಡೆ ನನ್ನ ಲಕ್ಷ್ಯ ಇರೋದು. ಇವತ್ತು ದಿವಸ ಸಾಕಷ್ಟು ಸಾಮಾಜಿಕವಾಗಿ ಸಹಕಾರ ಮತ್ತು ರಾಜಕೀಯ ಬರೀ ರಾಜಕಾರಣ ಒಂದೇ ಮಾಡೋದ್ರಿಂದ ಆಗೋದಿಲ್ಲ. ಇವತ್ತು ರಾಜಕಾರಣ ಎಷ್ಟು ಪ್ರಾಮುಖ್ಯತೆ ಪಡೆದಿದೆ ಅಷ್ಟೇ ಸಾಮಾಜಿಕವಾಗಿರ್ತಕ್ಕಂಥ ಸಹಕಾರಿ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇವತ್ತು ದಿವಸ ನಾವು ಸಾಧಿಸಬೇಕಾದ್ದು ಬಹಳಷ್ಟಿದೆ. ಆ ನಿಟ್ಟಿನಲ್ಲಿ ದೊಡ್ಡ ಜಿಲ್ಲೆ ಇದ್ರೂ ಸಹಿತ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕ ಹೋಲಿಕೆ ಮಾಡಿ ನೋಡಿದ್ರೆ ಉತ್ತರ ಕರ್ನಾಟಕ ಬಹಳ ಹಿಂದುಳಿದಿದೆ. ಅದನ್ನು ಮಾಡುವಂತ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾನು ಪ್ರಯತ್ನವನ್ನು ಮಾಡ್ತೇನೆ. ಇವತ್ತು ಆ ಒಂದು ಜನರ ಖುಷಿಗೆ ಜನರ ತಲೆಯಲ್ಲಿರ್ತಕ್ಕಂಥ ಒಂದು ಉತ್ತರ ಕರ್ನಾಟಕದ ಬಗ್ಗೆ ವ್ಯವಸ್ಥಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಹಾಕೊಳ್ಳೋದ್ರ ಮುಖಾಂತರ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಈಕ್ವಲ್ ಬರುವಂತ ಒಂದು ವ್ಯವಸ್ಥೆ ನಾನು ಮಾಡುವಂತ ಪ್ರಯತ್ನ ಮಾಡ್ತೇನೆ. ರೈಟ್ ಸರ್, ಇಷ್ಟೊತ್ತು ನಮ್ಮ ಸ್ಟುಡಿಯೋದಲ್ಲಿದ್ದು ನಮಗೆ ಸಮಯ ಕೊಟ್ಟು ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ. ಹಾಗೆ ನಿಮ್ಮ ಕನಸೇನಿದೆ ಬೆಳಗಾವಿ ಜನರಿಗೆ ಅಲ್ಲಿನ ವ್ಯವಸ್ಥೆಗೆ ಪೂರಕವಾಗಿರ್ಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯಕ್ಕಾಗಿ. ನಮಸ್ಕಾರ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.